ನಮಸ್ಕಾರ. ಆಪ್ಕಿ ಅದಾಲತ್ಗೆ ನಿಮಗೆ ಸ್ವಾಗತ. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಾವು ಮಾತಾಡ್ತೀವಿ ಕ್ರಿಕೆಟ್ ಬಗ್ಗೆ. ಕ್ರಿಕೆಟ್ನ ಒಂದು ಸುವರ್ಣ ಸತ್ಯ ಏನಂದ್ರೆ, ಈಗ ನಮ್ಮ ದೇಶದಲ್ಲಿ ಕ್ರಿಕೆಟ್ ಕೇವಲ ಇಲೀಟ್ ಮನೆಗಳ, ದೊಡ್ಡ ನಗರಗಳ ಆಟ ಆಗಿ ಉಳಿದಿಲ್ಲ. ಸಣ್ಣ ನಗರಗಳ ಜನರು, ಸಾಮಾನ್ಯ ಕುಟುಂಬಗಳ ಹುಡುಗರು ಕ್ರಿಕೆಟ್ ಮೈದಾನಕ್ಕೆ ಇಳಿದಿದ್ದಾರೆ. ಅವರು ತಮ್ಮ ಬ್ಯಾಟಿಂಗ್ನಿಂದ, ಬೌಲಿಂಗ್ನಿಂದ ತಮ್ಮ ಪ್ರತಿಭೆ ತೋರಿಸಿದ್ದಾರೆ. ಇವತ್ತು ಆಪ್ಕಿ ಅದಾಲತ್ನಲ್ಲಿ ನಾವು ಕ್ರಿಕೆಟ್ ಪ್ರಪಂಚದ ಇಂಥದ್ದೇ ಒಬ್ಬ ಉದಯೋನ್ಮುಖ ತಾರೆ ಮೇಲೆ ಮೊಕದ್ದಮೆ ನಡೆಸ್ತಿದ್ದೀವಿ. ಇಂಡಿಯನ್ ಕ್ರಿಕೆಟ್ ಸ್ಟಾರ್ ಮೊಹಮ್ಮದ್ ಕೈಫ್ ಆಪ್ಕಿ ಅದಾಲತ್ನಲ್ಲಿ ಹಾಜರಾಗಿ. ಇವತ್ತಿನ ವಿಚಾರಣೆನ ಶುರು ಮಾಡಿ. ಈಗ ಮೊಕದ್ದಮೆ ಶುರುವಾಗುತ್ತೆ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಮೊಹಮ್ಮದ್ ಕೈಫ್ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಕ್ರಿಕೆಟ್ ಸ್ಟಾರ್ ಮೊಹಮ್ಮದ್ ಕೈಫ್ ಮೇಲೆ ಇರುವ ಆರೋಪ, ಇವರು ತುಂಟರು ಅಂತ. ಮೊಹಮ್ಮದ್ ಕೈಫ್, ನಿಮ್ಮ ಬಗ್ಗೆ ನಾನು ಕೇಳ್ಪಟ್ಟೆ ಏನಂದ್ರೆ, ನೀವು ಬಾಲ್ಯದಿಂದಲೇ ಎಷ್ಟು ಮುಗ್ಧರಾಗಿ ಸೀದಾ ಸಾದಾಗಿ ಕಾಣಿಸ್ತೀರೋ ಅಷ್ಟೇ ತಲೆಹರಟೆ ಆಗಿದ್ರಿ ಮತ್ತೆ ತುಂಟರಾಗಿದ್ರಿ ನೀವು. ಅಷ್ಟೊಂದು ಬಹುಶಃ ನಿಮ್ಗೇನು ಇನ್ಫಾರ್ಮೇಶನ್ ಸಿಕ್ಕಿದೆ. ನನಗನ್ಸುತ್ತೆ ಅಷ್ಟೊಂದಿಲ್ಲ ನಾನು, ಆದ್ರೆ ಇವತ್ತಿನ ಆವರೇಜ್ ಮಕ್ಳು ಏನಿರ್ತಾರೋ ಅವ್ರಿಗಿಂತ ಕಡಿಮೆ ತುಂಟ. ನೀವು ಕ್ರಿಕೆಟ್ಗಿಂತ ಗಾಳಿಪಟ ಹಾರಿಸೋದ್ರಲ್ಲಿ ಜಾಸ್ತಿ ಸಮಯ ಕಳೀತಿದ್ರಂತೆ. ಒಂದು ಹವ್ಯಾಸ ಇತ್ತು ಬಾಲ್ಯದಲ್ಲಿ. ಯಾವ ಏರಿಯಾದಲ್ಲಿ ನಾನು ಇರ್ತಿದ್ದೆ ಅಲ್ಲಿನ ಕಲ್ಚರ್ ಆ ಥರ ಇತ್ತು. ನನ್ನ ಫ್ರೆಂಡ್ಸ್ ಇದ್ರು, ಅವ್ರ ಜೊತೆ ಓಡಾಡ್ತಿದ್ದೆ. ಏನಂದ್ರೆ ಯಾವಾಗ ನಮಗೆ ಫ್ರೀ ಟೈಮ್ ಸಿಗೋದು ಅದರಲ್ಲಿ ನಾವು ಟೈಮ್ ಕಳೀತಿದ್ವಿ. ಆದರೆ ಹೆಚ್ಚಾಗಿ ನಾನು ಇಲಹಾಬಾದ್ನಲ್ಲಿ ಏನಂತಾರೆ, ನನ್ನ ಚೈಲ್ಡ್ಹುಡ್ನ ಜಾಸ್ತಿ ಕಳೀಲಿಲ್ಲ. ನಾನು ಸುಮಾರು 12ನೇ ವಯಸ್ಸಿಗೆ ಕಾನ್ಪುರಕ್ಕೆ ಹೋದೆ. ಅಲ್ಲಿ ನಾನು ಸುಮಾರು 8 ವರ್ಷ ಇದ್ದೆ. ಕೋಚಿಂಗ್ ಸೆಂಟರ್ ಇದೆ ಅಲ್ಲಿ ನಾನು ಕ್ರಿಕೆಟ್ ಕೋಚಿಂಗ್ ತಗೊಂಡೆ. ಯಾವಾಗ ಫ್ರೀ ಟೈಮ್ ಸಿಗೋದು ನನಗೊಂದು ಹವ್ಯಾಸ ಇತ್ತು. ಇನ್ಫ್ಯಾಕ್ಟ್ ಈಗಲೂ ಕೂಡ ಹಾರಿಸ್ತೀನಿ ಯಾವಾಗ ಟೈಮ್ ಸಿಗುತ್ತೋ ಆಗ. ಅಂದರೆ ಮನುಷ್ಯ ಎಂಜಾಯ್ ಮಾಡ್ತಾನೆ ಅದರಲ್ಲಿ, ಅದು ನನಗೆ ಹವ್ಯಾಸ ಇದೆ. ಹಾಗಾಗಿ ನಾನು ಈಗಲೂ ಮಾಡ್ತೀನಿ. ನೀವು ಹೇಳ್ತಾ ಇದ್ದೀರಾ ಏನಂದ್ರೆ, ನೀವು ಕ್ರಿಕೆಟ್ ಹಾಸ್ಟೆಲಿಗೆ ಹೋದ್ರಿ, ಕಾನ್ಪುರಕ್ಕೆ ಹೋದ್ರಿ. ನಾನು ಕೇಳ್ಪಟ್ಟೆ ಅಲ್ಲಿ ನೀವು ತುಂಬಾ ತುಂಟಾಟ ಮಾಡ್ತಿದ್ರಂತೆ. ಒಂದು ದಿನ ಭೂತ ಆಗಿ ಕುಕ್ನ ಹೆದರಿಸಿದ್ರಂತೆ. ಇಲ್ಲ, ಅದು ಸುಮಾರು ಹುಡುಗರು ಇರ್ತಾರೆ ಅಲ್ಲಿ, 25-30 ಹುಡುಗರು ಇರ್ತಾರೆ. ಅವರೆಲ್ಲರದು ಸೇರಿ ಒಂದು ಸಿಸ್ಟಮ್ ಇರುತ್ತೆ. ಏನಂದ್ರೆ, ನೀವು ಮಾರ್ನಿಂಗ್ ಒಟ್ಟಿಗೆ ಎದ್ದೊಳೋದು, ಟ್ರೈನಿಂಗ್ ಮಾಡೋದು. ಆಮೇಲೆ ನಿಮಗೆ ವಾಪಸ್ ಇಲ್ಲಿ ಸ್ಕೂಲ್ನ ಟೈಮಿಂಗ್ ಇರುತ್ತೆ, ನೀವು ಹೊರಗಡೆ ಹೋಗ್ತಾರ ಸ್ಕೂಲಿಂಗ್ ಮಾಡೋಕೆ. ಆಮೇಲೆ ಲಂಚ್ ಇರುತ್ತೆ, ಒಂದು ಶೆಡ್ಯೂಲ್ ಇರುತ್ತೆ, ಅದರಲ್ಲಿ ನೀವು ಫಾಲೋ ಮಾಡಬೇಕು. ಹೇಳಿ ನನಗೆ, ಭೂತ ಹೇಗಾಗಿದ್ರಿ? ಭೂತ ಆಗಿದ್ದು, ನನ್ನ ಒಬ್ಬ ಅಣ್ಣ ಇಂಗ್ಲೆಂಡ್ಗೆ ಹೋಗಿದ್ದ, ಅಲ್ಲಿಂದ ಮಾಸ್ಕ್ ತಗೊಂಬಂದಿದ್ದ. ಹಾಗಾಗಿ ಅದರಲ್ಲಿ ನಾವೊಂದ್ಸಲ ಟ್ರೈ ಮಾಡಿದ್ವಿ ಜನರ ಮೇಲೆ. ಅದು ತುಂಬಾನೇ ವಿಷಯ. ಶುರುನಲ್ಲಿ ನಾನು ನಮ್ಮ ಹುಡುಗರ ಜೊತೆ ಯಾರ ಜೊತೆ ಇದ್ನೋ ಅವ್ರ ಮೇಲೆ ಟ್ರೈ ಮಾಡಿದೆ. ಆಮೇಲೆ ಇನ್ನಲ್ಲಿ ನಾವು ಇರ್ತಿದ್ವು, ಅಲ್ಲಿ ಲೈಟ್ ತುಂಬಾ ಹೋಗೋದು ರಾತ್ರಿ. ಹಾಗಾಗಿ ಕತ್ಲೆ ಇರೋದು ಅಲ್ಲಿ. ಒಂದು ಯಾವ ತರ ವಾತಾವರಣ ನಿರ್ಮಾಣ ಆಗ್ತಿತ್ತು ಅಂದ್ರೆ, ನೀವು ಟ್ರೈ ಮಾಡ್ಬೋದು ಎಲ್ಲ ವಿಷಯಗಳನ್ನ ಅಂತ. ಒಂದ್ಸಲ ಟ್ರೈ ಮಾಡಿದೆ, ತುಂಬಾ ಸೀರಿಯಸ್ ಆಗೋಯ್ತು. ಬೆಳಗ್ಗೆ ನಾನು ಎದ್ದಾಗ ಹೇಳಿದ್ರು, ನೀನ್ ಮಾಡಿದ್ ಒಳ್ಳೇದಲ್ಲ ಅಂತ. ಏನಾಯ್ತು? ಕುಕ್ ಹೆದರ್ಕೊಂಡು ಪ್ರಜ್ಞೆ ತಪ್ಪಿದ್ರ? ಹೌದು, ಅವ್ರು ಆಕ್ಚುಲಿ ಸ್ವಲ್ಪ ಪ್ರಜ್ಞೆ ಇರಲಿಲ್ಲ. ಸ್ವಲ್ಪ ಅವರು ರೂಮ್ ಬಿಟ್ಟು ಓಡ್ ಹೋದ್ರು ಎಲ್ಲೋ ಹೊರಗಡೆ ಗೇಟ್ ಹತ್ರ. ಮತ್ತೆ ಗೇಟ್ ಕೀಪರ್ಗೆ ಹೇಳಿದ್ರು ಬಹುಶಃ ಏನೋ ಇರ್ಬೋದು ಅಂತ. ಕ್ಯಾಂಟೀನಲ್ಲಿ ಯಾರೋ ಕಾಣಿಸಿದ್ರು, ಒಬ್ಬ ಮುದ್ಕ ಬಾಬಾ ಇದ್ದ ಅಂತ. ಹಾಗಾಗಿ ಆ ಚೌಕಿದಾರನ ಅವರು ಕರ್ಕೊಂಡು ಬಂದ್ರು. ಆಮೇಲೆ ಬಹುಶಃ ಅವನ್ನ ಅಲ್ಲಿ ಸರ್ಚ್ ಮಾಡಿರ್ತಾರೆ. ಆಗ ಅವನಿಗೆ ಏನೂ ಸಿಕ್ಕಿಲ್ಲ. ಬೆಳಗ್ಗೆ ಆದ್ಮೇಲೆ ಜನರು ಹೇಳಿದ್ರು ಈ ತರ ಆಗಿದೆ ಅಂತ. ಹಾಗಾಗಿ ಸಣ್ಣ ಪುಟ್ಟ ಇನ್ಸಿಡೆಂಟ್ಸ್ ಆಗ್ತಾನೆ ಇರೋದು ಅಲ್ಲಿ. ಆದ್ರೆ ಈಗಲೂ ನೀವು ಈ ತರ ತುಂಟಾಟ ಏನಾದ್ರು ಮಾಡ್ತೀರಾ ಡ್ರೆಸ್ಸಿಂಗ್ ರೂಮಲ್ಲಿ? ಈಗ ಅಷ್ಟೊಂದಿಲ್ಲ. ಮೊದಲು ಬಹುಶಃ ನಾನು ಹಾಗೆ ಈ ರೀತಿ ಹೇಳ್ಬೋದು. ಏನಂದ್ರೆ ಮೈಂಡ್ಸ್ ಡೈವರ್ಸ್ ಆಗಿತ್ತು ಈ ವಿಷಯಗಳಲ್ಲಿ ಜಾಸ್ತಿ. ನಾನು ಕೇಳ್ಪಟ್ಟೆ ನೀವು ಮತ್ತೆ ಹರ್ಭಜನ್ ಸಿಂಗ್ ಇಬ್ರು ಸೇರಿ ಸಾಕಷ್ಟು ತುಂಟಾಟ ಮಾಡ್ತೀರಾ ಅಂತ ಡ್ರೆಸ್ಸಿಂಗ್ ರೂಮಲ್ಲಿ. ಅವಕಾಶ ಸಿಕ್ಕಾಗ ಮಾಡ್ತೀವಿ, ಹಾಗೇನಿಲ್ಲ. ಆದರೆ ಹೆಚ್ಚಾಗಿ ನಮ್ಮ ಜೊತೆ ಆಡಿರೋರು ಇದ್ದಾರೆ. ಉದಾಹರಣೆಗೆ ಹರ್ಭಜನ್ ಸಿಂಗ್ ಇದ್ದಾನೆ, ಯುವರಾಜ್ ಮತ್ತೆ ಸೆಹ್ವಾಗ್. ಎಲ್ಲರೂ ನಾವು ಸಾಕಷ್ಟು ವರ್ಷಗಳಿಂದ ಒಟ್ಟಿಗೆ ಆಡ್ತಿದ್ವಿ. ಹಾಗಾಗಿ ಒಂದು ಒಳ್ಳೆ ಯೂನಿಟ್ ಇದೆ ನಮ್ಮ ಮಧ್ಯೆ, ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಪರಸ್ಪರ. ಹಾಗಾಗಿ ಅವಕಾಶ ಸಿಕ್ಕಾಗೆಲ್ಲ ಮಾಡ್ತೀವಿ. ಕೈಫ್, ನಿಮ್ಗೆ ಯಾವಾಗ ಮೊದಲ ಸಲ ಬ್ಯಾಟ್ ಕೊಟ್ಟಿದ್ರು ನಿಮ್ಮ ತಂದೆಯವರು, ಆಗ ಅವರು ಹೇಳಿದ್ರು ಏನಂದ್ರೆ, ಇದರ ವ್ಯಾಲ್ಯೂ ಏನಿದೆ ಅದನ್ನ ಅರ್ಥ ಮಾಡ್ಕೊ ಅಂತ. ನನ್ನ ಪ್ರಕಾರ ನಾನು ತುಂಬ ಲಕ್ಕಿ ಆಗಿದ್ದೆ. ಯಾವ ರೀತಿ ನನ್ನ ಪೇರೆಂಟ್ಸ್ ಲುಕ್ ಆಫ್ಟರ್ ಮಾಡಿದ್ರು, ಮತ್ತೆ ಏನು ಫ್ರೀಡಮ್ ಕೊಟ್ಟರು ಆಡೋದಕ್ಕೆ. ನನ್ನ ಪ್ರಕಾರ ಇವತ್ತಿನ ಪೇರೆಂಟ್ಸ್ ಬಹುಶಃ ಅಷ್ಟೊಂದು ಅಲೋ ಮಾಡಲ್ಲ ತಮ್ಮ ಮಕ್ಕಳಿಗೆ. ಹಾಗಾಗಿ ನನ್ನ ಫಾದರ್ ಕೂಡ ಆಡಿದ್ರು ಕ್ರಿಕೆಟ್ ಸಾಕಷ್ಟು ವರ್ಷ. ಅವರು ರಣಜಿ ಟ್ರೋಫಿ ಆಡಿದ್ದಾರೆ, UPಗೋಸ್ಕರ, ರೈಲ್ವೇಸ್ಗೋಸ್ಕರ ಸಾಕಷ್ಟು ವರ್ಷ ಆಡಿದ್ರು. ಅವ್ರದ್ದು ಕೂಡ ಒಂದು ನಮ್ಮ ಫ್ಯಾಮಿಲಿಲಿ ಕೂಡ ಇತ್ತು. ಏನಂದ್ರೆ, ನನ್ನ ಅಣ್ಣಂದ್ರಿಬ್ರು ಇದ್ರು, ಅವ್ರ ಜೊತೆ ನಾನು ಹೊರಗಡೆ ಹೋಗ್ತಿದ್ದೆ ಕ್ರಿಕೆಟ್ ಆಡೋಕೆ, ಟ್ರೈನಿಂಗ್ ತಗೊಳಕ್ಕೆ. ಅವರಿಂದ ಆಸಕ್ತಿ ಇತ್ತು ಬಾಲ್ಯದಿಂದನೇ. ಅವ್ರಿದನ್ನ ಎಲ್ಲೋ ಹೇಳಿದ್ರು ಏನಂದ್ರೆ, ಯಾವಾಗ ಕೈಫ್ ಚಿಕ್ಕವನಿದ್ದ ಆಗ ಕ್ರಿಕೆಟ್ನ ಹೆಸರು ಕೇಳಿದ್ರೆ ಸಾಕು ಅವನ ಕಣ್ಣುಗಳಲ್ಲಿ ಒಂದು ಹೊಳಪು ಬರ್ತಿತ್ತು ಅಂತ. ಶುರುನಲ್ಲಿ ನಾನು ಯಾವತ್ತೂ ಇಂಟ್ರೆಸ್ಟ್ ತಗೊಂಡಿರಲಿಲ್ಲ ಕ್ರಿಕೆಟ್ ಅಲ್ಲಿ. ಆದ್ರೆ ಮನೇಲಿ ಯಾವ ತರ ವಾತಾವರಣ ಇತ್ತು ಅಂದ್ರೆ, ಇಷ್ಟ ಇಲ್ದಿದ್ರು ಕೂಡ ನೀವು ಸ್ಲೋಲಿ ಇನ್ವಾಲ್ವ್ ಹೋಗ್ತೀರಾ ಮಧ್ಯದಲ್ಲಿ. ಏನಂದ್ರೆ, ನನ್ನ ಅಣ್ಣಂದ್ರ ಆಡ್ತಿದ್ರು. ಹಾಗಾಗಿ ನಾನು ಫೀಲ್ಡಿಂಗ್ ಅಲ್ಲಿ ಅಂದ್ರೆ ಬಾಲ್ ಪಿಕ್ ಮಾಡೋದು, ಮತ್ತೆ
ಸ್ವಲ್ಪ ಹೆಲ್ಪ್ ಮಾಡೋದು ಗ್ರೌಂಡ್ನಲ್ಲಿ. ಬ್ಯಾಟಿಂಗ್ ಯಾವತ್ತೂ ಸಿಗ್ತಿರ್ಲಿಲ್ಲ. ಕೇವಲ ಅವ್ರು ಆಡ್ತಿದ್ರು, ನಾವು ಬಾಲ್ ಫೀಲ್ಡರ್ ವಾಪಸ್ ಕೊಡ್ತಿದ್ವಿ ಅಥವಾ ಥ್ರೋ ಮಾಡ್ತಿದ್ವಿ ಅವ್ರಿಗೆ. ಹಾಗಾಗಿ ಬೇಸಿಕಲಿ ಇದಿತ್ತು. ಅಲ್ಲಿಂದ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಆಮೇಲೆ ಯಾವಾಗ ಅಕಾಡೆಮಿಗೆ ಹೋದೆ, ಅಲ್ಲಿ ಕೋಚಿಂಗ್ ತಗೊಂಡೆ, ಅಲ್ಲಿಂದ ಹಾಸ್ಟೆಲಲ್ಲಿ ಸೆಲೆಕ್ಷನ್ ಆಯಿತು. ಹಾಗಾಗಿ ಅಲ್ಲಿಂದ ಒಂದು ರೂಟ್ ಸಿಕ್ತು ನನಗೆ. ಏನಂದ್ರೆ ಅಲ್ಲಿಂದ ನಾನು ನನ್ನನ್ನು ಮತ್ತೆ ಇದು ನಿಜನಾ? ಮೊದಲ ಸಲ ನಿಮಗೆ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಅವಕಾಶ ಸಿಗೋದಕ್ಕೆ ಮೊಹಮ್ಮದ್ ಅಜರುದ್ದೀನ್ ಅವರು ನಿಮಗೆ ಸಾಕಷ್ಟು ಸಹಾಯ ಮಾಡಿದ್ರು, ನಿಮ್ಮ ಹೆಸರನ್ನ ರೆಫರ್ ಮಾಡಿದ್ರು. ಅಜ್ಜುಭಾಯಿ ಕೂಡ ಸಾಕಷ್ಟು ಹೆಲ್ಪ್ ಮಾಡಿದ್ರು ನನಗೆ ಶುರುವಿನಲ್ಲಿ. ಹಾಗಾಗಿ ಆದರೆ ಮೇನ್ಲಿ ಏನಾಗುತ್ತೆ ಅಂದರೆ, ನಿಮಗೆ ನಿಮ್ಮ ಸ್ವಂತ ಟ್ಯಾಲೆಂಟ್ ಹೇಗಿದೆ, ಈಗ ಒಂದು ವೇಳೆ ನಿಮಗೆ ಆಪರ್ಚುನಿಟಿ ಸಿಕ್ತು ಅಂದರೆ ನೀವು ಅದನ್ನು ಹೇಗೆ ಗ್ರಾಬ್ ಮಾಡ್ತೀರಾ ಮತ್ತು ಪರ್ಫಾರ್ಮ್ ಮಾಡ್ತೀರಾ ಅಂತ. ನನ್ನ ಪ್ರಕಾರ ಸಪೋರ್ಟ್ ಬೇಕಾಗುತ್ತೆ. ಆದರೆ ಓವರ್ ಆಲ್ ನೋಡಿದ್ರೆ ನನಗೇನು ರಿಗ್ರೆಟ್ ಇಲ್ಲ. ಸಪೋರ್ಟ್ ಪ್ರಕಾರ ಯಾವ ಥರ ಮಾತಾಡ್ತೀನಿ ಅಂದರೆ, ಯು ಪಿಯಿಂದ ಯಾರಾದರೂ ಪ್ಲೇಯರ್ ಬರ್ತಿದ್ದಾನೆ ಮತ್ತು ಇಂಡಿಯಾಗೋಸ್ಕರ ಆಡ್ತಿದ್ದಾನೆ ಮತ್ತು ನಾನು ಸುನಿಲ್ ಗವಾಸ್ಕರ್ ಸಾಕಷ್ಟು ಅವರು ಟ್ರೋಫಿ ಆಡ್ತಿದ್ದೀನಿ. ಸಾಕಷ್ಟು ಸಲ ಈ ಪ್ರಶ್ನೆ ಎತ್ತಿದ್ದಾರೆ, ಏನಂದ್ರೆ KF ಸೆಲೆಕ್ಷನ್ ಹೇಗಾಯ್ತು ಅಂತ. ಇಲ್ಲ, ಅದು ಅವರು ಕೂಡ ಆಬ್ವಿಯಸ್ಲಿ ಗ್ರೇಟ್ ಪ್ಲೇಯರ್ ಆಗಿದ್ರು ಅವರ ಕಾಲದಲ್ಲಿ. ಮತ್ತೆ ಅದಕ್ಕೆ ನನಗೇನು ಕಮೆಂಟ್ ಇಲ್ಲ. ಅವ್ರಿಗೇನು ಅನ್ಸುತ್ತೋ ಅವರು ತಮ್ಮ ವ್ಯೂಸಲ್ಲಿ ಹೇಳಿದ್ದಾರೆ. ಆದರೆ ಒಮ್ಮೊಮ್ಮೆ ಒಳ್ಳೇದಾಗುತ್ತೆ. ಏನಂದ್ರೆ ಯಾರಾದರೂ ನಿಮ್ಮ ಬಗ್ಗೆ ಕೆಟ್ಟದಾಗ ಬರೀತಾ ಇದ್ದಾರೆ ಅಥವಾ ಹೇಳ್ತಿದ್ದಾರೆ ಅಂದರೆ ಆಗ ನಿಮಗೆ ಮೋಟಿವೇಶನ್ ಸಿಗುತ್ತೆ. ನನ್ನ ಪ್ರಕಾರ ಏನು ಅಂದರೆ, ನಾನು ಯಾವಾಗಲೂ ನಾನು ಆ ಸ್ಟೇಜಿಂದ ನೀವು ಹೇಳ್ತಾ ಹೊರಗೆ ಇರೋದೇನಂದ್ರೆ, ಬಂದು ಎಷ್ಟು ಕೆಟ್ಟದಾಗ ಬರೀತಾರೋ ನೀವು ಅಷ್ಟು ಚೆನ್ನಾಗಿ ಆಡ್ತೀರಾ ಅಂತ. ನಾನು ಯಾರಿಗೂ ಹೇಳ್ತಿಲ್ಲ. ಆದರೆ ನನಗೆ ಇದು ನನ್ನ ಸ್ವಂತ ನಂಬಿಕೆ. ಏನಂದ್ರೆ, ನಾನು ಒಬ್ಬರ ಹೆಸರು ತಗೋತಿಲ್ಲ. ನಾನು ಹೇಳ್ತಿದ್ದೀನಿ ಏನಂದ್ರೆ, ನಾನು ಹೆಚ್ಚಾಗಿ ನನ್ನ ಲೈಫಲ್ಲಿ ಯಾವ ರೀತಿ ಕ್ರಿಕೆಟ್ ಆಡಿದ್ದೀನೋ ಅಪ್ ಡೌನ್ ಯಾವಾಗಲೂ ಇದೆ ನನ್ನ ಲೈಫ್ನಲ್ಲಿ. ಯಾರೋ ಹೇಳ್ತಾರೆ ಬರೀ ಆಸ್ ಅ ಫೀಲ್ಡರ್ ಆಗಿ ಆಡ್ತಿದ್ದಾನೆ, ಪರ್ಫಾರ್ಮ್ ಮಾಡ್ತಿಲ್ಲ ಅಂತ. ಒಮ್ಮೊಮ್ಮೆ ಹೇಳ್ತಾರೆ ಏನಂದ್ರೆ ಚೆನ್ನಾಗಿ ಆಡ್ತಿದ್ದಾನೆ ಅಂತ. ಆಗ ನಿಮಗೆ ಅವಕಾಶಗಳು ಸರಿಯಾಗಿ ಸಿಗಲ್ಲ. ನನ್ನ ಪ್ರಕಾರ ಲೈಫ್ನಲ್ಲಿ ನೀವು ಒಂದ್ ವೇಳೆ ಪ್ರೊಫೆಷನಲ್ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದೀರಾ, ಅಥ್ಲೆಟ್ ಆಗಿದ್ದೀರಾ ಅಂದ್ರೆ ಆಗ ನಿಮಗೆ ಎಲ್ಲ ವಿಷಯಗಳನ್ನ ಕಾಪ್ ನೀವು ಹೇಳ್ತಾ ಮಾಡಬೇಕಾಗುತ್ತೆ. ಇದ್ದೀರಾ ಏನಂದ್ರೆ ಅಪ್ ಡೌನ್ ಇದೆ. ಆದ್ರೆ ಒಂದ್ ವೇಳೆ ಸೆಲೆಕ್ಷನ್ ಪ್ರೋಸೆಸ್ ನೋಡಿದ್ರೆ ಯಾವಾಗ್ಲೂ ಇದೇ ರೀತಿ ಇದೆ. ಹೇಗಂದ್ರೆ, ಉದಾಹರಣೆಗೆ ಒಂದು ಕಾರಲ್ಲಿ ಸ್ಟೆಪ್ನಿ ಇದೆ. ಒಮ್ಮೊಮ್ಮೆ ಸೌರವ್ ಗಂಗೂಲಿ ಹೋದ್ರೆ ಅವ್ರ ಜಾಗದಲ್ಲಿ ನೀವ್ ಆಡ್ತೀರಾ, ಸಚಿನ್ ತೆಂಡೂಲ್ಕರ್ಗೆ ಪೆಟ್ಟಾದ್ರೆ ಅವ್ರ ಜಾಗದಲ್ಲಿ ನೀವ್ ಆಡ್ತೀರಾ, ಯುವರಾಜ್ಗೆ ಪೆಟ್ಟಾದ್ರೆ ನೀವು ಬರ್ತೀರಾ. ಒಂದು ಸ್ಟಾಪ್ ಕ್ಯಾಪ್ ಅರೇಂಜ್ಮೆಂಟ್ ಸ್ಟೆಪ್ನಿ ತರ ಇರುತ್ತೆ. ಈ ರೀತಿ ನಿಮ್ಮನ್ನ ಉಪಯೋಗಿಸ್ಕೊಂಡಿದ್ದಾರೆ. ನನ್ನ ಪ್ರಕಾರ 5 ವರ್ಷದಿಂದ ನಾನು ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡ್ತಿದ್ದೀನಿ. ಮತ್ತೆ ಈಗ ಬರೀ ನಾನು 8 ಟೆಸ್ಟ್ ಮ್ಯಾಚ್ ಆಡಿದ್ದೀನಿ. ಮತ್ತೆ ಆ 8ರಲ್ಲಿ ನಾನು ಶುರುವಲ್ಲಿ 3 ಆಡಿದ್ದೆ, ಶ್ರೀಲಂಕಾ ವಿರುದ್ಧ ಮತ್ತೆ ಒಂದು ಸೌತ್ ಆಫ್ರಿಕಾ ವಿರುದ್ಧ. ಆಮೇಲೆ ಮಧ್ಯದಲ್ಲಿ ತುಂಬಾ ಗ್ಯಾಪ್ ಆಯಿತು. ಆಮೇಲೆ ನಾನು ಕಮ್ಬ್ಯಾಕ್ ಮಾಡಿದೆ. ಇವಾಗ ಆಸ್ಟ್ರೇಲಿಯಾ ವಿರುದ್ಧ ನನಗೆ ಅವಕಾಶ ಸಿಕ್ತು. ನಾನು 2-3 50s ಕೂಡ ಮಾಡಿದೆ. ಆಮೇಲೆ ನನಗೆ ರೆಸ್ಟ್ ಸಿಕ್ತು, ಅವಕಾಶ ಸಿಗಲಿಲ್ಲ ಆಮೇಲೆ ಸತತವಾಗಿ. ಹಾಗಾಗಿ ಅಂದ್ರೆ ನೀವು ಆಸ್ ಅ ಪ್ಲೇಯರ್ ನೀವು ಬಯಸ್ತೀರೇನಂದ್ರೆ ನಿಮಗೆ ಸತತವಾಗಿ ಅವಕಾಶ ಸಿಗಲಿ ನಿಮ್ಮನ್ನ ಪ್ರೂವ್ ಮಾಡ್ಕೊಳ್ಳೋಕೆ ಅಂತ. ಆದ್ರೆ ಒಂದ್ ವೇಳೆ ನಿಮ್ಗೆ ಅನ್ಸುತ್ತೆ ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ, ಇಲ್ಲ ಸೆಲೆಕ್ಟರ್ಸ್ ಅನ್ಸುತ್ತೆ ಇವನಲ್ಲಿ ಟ್ಯಾಲೆಂಟ್ ಇದೆ ಅಂದ್ರೆ ನೀವು ಅವನಿಗೆ ಸತತವಾಗಿ ಅವಕಾಶ ಕೊಡಬೇಕು ಮೇಲಿನ ಮೇಲೆ. ಅದಾದ್ಮೇಲೆ ನೀವು ಗೆಸ್ ಮಾಡಿ ಅಂದ್ರೆ ಜಡ್ಜ್ ಮಾಡಿ ಹೇಗೆ ಇವನು ಪರ್ಫಾರ್ಮ್ ಮಾಡ್ತಾನೆ ಅಥವಾ ಇಲ್ವಾ ಅಂತ. ನನ್ನ ಪ್ರಕಾರ ಯಾವುದೇ ಪ್ಲೇಯರ್ಗೆ, ನನ್ನ ಬಗ್ಗೆ ಅಂತಲ್ಲ, ಯಾವುದೇ ಪ್ಲೇಯರ್ಗೆ ಅಷ್ಟೊಂದು ಸುಲಭ ಇರಲ್ಲ. ಏನಂದ್ರೆ ನೀವು ಪ್ರತಿಯೊಂದು ಮ್ಯಾಚ್ಗೂ ನನ್ನ ಒಳಗೆ ಹೊರಗೆ ಮಾಡ್ತಿದ್ದೀರಾ ಅಂದ್ರೆ ಆಗದು ಇನ್ಸೆಕ್ಯೂರಿಟಿ ಇರುತ್ತೆ ಮೈಂಡ್ ನಲ್ಲಿ. ಆದ್ರೆ ನೀವು 6ನೇ 7ನೇ ನಂಬರಲ್ಲಿ ಆಡ್ತೀರಾ, ಅದು ಸೇಫ್ ಜಾಗ ಅಂತ. ಅದರಲ್ಲಿ ಬಂದು ಕೇವಲ ಹೊಡಿಬೇಕು ಅಷ್ಟೇ, ಕಮ್ಮಿ ಓವರ್ಗಳು ಉಳಿದಿರುತ್ತೆ. ಒನ್ ಡೇ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಗೇಮ್ ಇರೋದೇ ಹೇಗೆ, ಇದೊಂದು ಟೀಮ್ ಗೇಮ್. ಹಾಗಾಗಿ ನೀವು ಪ್ರತಿ ಸಿಚುವೇಶನ್ ಅಲ್ಲಿ ಯಾವ ರೀತಿ ನಿಮ್ಮ ಟೀಮ್ ಡಿಮ್ಯಾಂಡ್ ಮಾಡುತ್ತೋ ಆ ರೀತಿ ಆಡಬೇಕಾಗುತ್ತೆ. ಹಾಗಾಗಿ ನನ್ನ ಲೈಫ್ನಲ್ಲಿ ಬಹಳಷ್ಟು ಈ ಥರದ ಅವಕಾಶಗಳು ಬಂದವು. ಯಾವಾಗ ನನಗೆ 5 ಓವರ್ಗಳು ಸಿಕ್ತೋ ಬ್ಯಾಟಿಂಗ್ ಮಾಡೋಕ್ಕೆ, ಹೋಗಿ ನೀವು ಮೊದಲನೇ ಬಾಲಿಂದನೇ ರನ್ ಮಾಡಬೇಕು. ಒಮ್ಮೊಮ್ಮೆ ಕೆಟ್ಟ ಶಾಟ್ ಆಡಿ ಔಟ್ ಆಗಿ ಹೋಗ್ತೀರಾ. ಯಾಕಂದ್ರೆ ನಿಮ್ಮ ಟೀಮ್ ಡಿಮ್ಯಾಂಡ್, ಟೀಮ್ನ ಸಿಚುವೇಶನ್ ಏನಿರುತ್ತೆ ಅಂದ್ರೆ ನೀವು ಬೇಗ ರನ್ ಮಾಡಬೇಕು ಅಲ್ಲಿ. ಇದು ಸರಿ, ನಾನು ಒಬ್ಬನೇ ಅಲ್ಲ, ಬೇರೆ ಎಷ್ಟೋ ಕಂಟ್ರೀಸ್ನ ಪ್ಲೇಯರ್ಗಳಿದ್ದಾರೆ, ಅವರು ಕೂಡ ಈ ಸಿಚುವೇಶನ್ ಅಲ್ಲಿ ಬ್ಯಾಟಿಂಗ್ ಮಾಡ್ತಾರೆ. ಆದ್ರೆ ಇದು ಟೀಮ್ನ ಗೇಮ್. ಮತ್ತೆ ಏನು ಟೀಮ್ ಮ್ಯಾನೇಜ್ಮೆಂಟ್ ಹೇಳುತ್ತೆ ಏನಂದ್ರೆ ನಿಮ್ಮನ್ನ ಈ ನಂಬರಲ್ಲಿ ಬ್ಯಾಟಿಂಗ್ ಮಾಡೋ ಕಳಿಸಲಾಗ್ತಿದೆ ಅಂತ, ನೀವು ಹೋಗಿ ಕೇವಲ ಪರ್ಫಾರ್ಮ್ ಮಾಡಬೇಕು ನೀವು. ಹಾಗಾಗಿ ನಾನು ನಿಮಗೆ ಇದು ಏನಿರುತ್ತೆ ಅಂದ್ರೆ ನೀವು ಎಫರ್ಟ್ ಪೂರ್ತಿ ಹಾಕ್ತಿದ್ದೀರಾ ಅಂತ. ನಂದೇನಿತ್ತು ಅಂದ್ರೆ ನಾನು ಹಾನೆಸ್ಟ್ಲಿ ಎಫರ್ಟ್ ಹಾಕ್ತಿದ್ದೆ. ಕೆಲವು ಸಕ್ಸಸ್ ಆಗಿದೆ, ಕೆಲವು ಆಗಿಲ್ಲ. ಇದು ಲೈಫ್ನಲ್ಲಿ ನಡೀತಾನೆ ಇರುತ್ತೆ. ಏನು ಪಾಕಿಸ್ತಾನದಲ್ಲಿ ಸೀರೀಸ್ ಮುಗಿತು ಸ್ವಲ್ಪ ದಿನಗಳ ಹಿಂದೆ. ಇದ್ರಲ್ಲಂತೂ ನೀವು ಪೂರ್ತಿಯಾಗಿ ಫೇಲ್ ಆಗೋಗ್ಬಿಟ್ರಿ. ನೀವು ರನ್ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಇಲ್ಲ, ನೀವು ನೋಡಿ 11 ಜನ ಆಡ್ತಾರೆ, ಅದರಲ್ಲಿ ಕೇವಲ 3-4 ಪ್ಲೇಯರ್ಗಳು ಆ ರೀತಿ ಆಡ್ತಾರೆ. ಅವರು ಚೆನ್ನಾಗಿ ಆಡ್ತಾರೆ. ಅದರಿಂದ ಇದು ಲೈಫ್ನಲ್ಲಿ ನಡೀತಾನೆ ಇರುತ್ತೆ. ಕೆಲವೊಮ್ಮೆ ನೀವು ಸ್ಕೋರ್ ಮಾಡ್ತೀರಾ, ಮಾಡಲ್ಲ. ಆದರೆ ಜಾಸ್ತಿ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ನಮಗಿರೋದು ಇಲ್ಲಿ ಸೀರೀಸ್ ಗೆಲ್ಲೋದು. ಮತ್ತೆ ಎಲ್ರಿಗೂ ಜಾಬ್ ಸಿಕ್ತು. ಏನಂದ್ರೆ ಪ್ಲೇಯರ್ ಯಾವ ರೀತಿಯಲ್ಲಿ ಆಡಿದ್ರು. ನನ್ನ ಪ್ರಕಾರ ಓವರ್ ಆಲ್ ಆಸ್ ಅ ಪ್ಲೇಯರ್ ನೀವು ಮಾತಾಡಿದ್ರೆ ತುಂಬಾ ಖುಷಿ ಇದೆ, ನಾವು ಗೆದ್ದು ಬಂದ್ವಿ. ಪರ್ಫಾರ್ಮೆನ್ಸ್ ಅಂಡ್ ಅಪ್ ಡೌನ್ ಇದ್ದೇ ಇರುತ್ತೆ. ನನ್ನ ಪ್ರಕಾರ ಓವರ್ ಆಲ್ ಒಂದು ವರ್ಷದ ನಂದು ಒಂದು ವೇಳೆ ಪರ್ಫಾರ್ಮೆನ್ಸ್ ನೋಡಿದ್ರೆ ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀನಿ ಒನ್ ಡೇನಲ್ಲಿ. ನಾನು ಸ್ಟಾರ್ಟಿಂಗ್ ಇಂದ ಆದ್ರೆ ನೋಡಿದ್ರೆ ಪಾಕಿಸ್ತಾನದ ಟೀಮ್ನ ವಿರುದ್ಧ ಏನಾಯ್ತು? ಶೋಯಬ್ ಅಖ್ತರ್ನ ಬೌಲಿಂಗ್ ಇಂದ ಭಯಪಟ್ರ ಅಥವಾ ವಾತಾವರಣ ನೋಡಿ ನೀವು ಭಯಪಟ್ರ? ಇಲ್ಲ, ಭಯ ಇಲ್ಲ. ಕೆಲವೊಮ್ಮೆ ನೀವು ಆಡ್ತೀರಾ, ಈ ಬಾಲ್ ಹೀಗೆ, ಈ ಗೇಮ್ ಹೀಗಿದೆ, ಏನಂದ್ರೆ ನೀವು ಕೆಟ್ಟ ಬಾಲ್ ಕೆಟ್ಟ ಶಾಟ್ ಹೊಡಿತೀರಾ ಅಂದ್ರೆ ಆಗ ನೀವು ಹೊರಗಡೆ ಹೋಗ್ಬೇಕಾಗತ್ತೆ. ಈ ಗೇಮ್ ಆ ಥರದ್ದು, ಯಾರು ಕೂಡ ಪರ್ಫೆಕ್ಟ್ ಆಗೋಕ್ಕಾಗಲ್ಲ. ಈ ಗೇಮ್ನಲ್ಲಿ ಯಾವಾಗಲೂ ಕೂಡ ನೀವು ಹೊಸ ವಿಷಯಗಳನ್ನ ಕಲಿತಾ ಇರ್ತೀರಾ. ನಿಮಗೆ ದುಃಖ ಆಗ್ಲಿಲ್ವಾ? ಎಂತ ಗೇಮ್, ಅದರಲ್ಲಿ ಎಲ್ಲ ಯಂಗ್ಸ್ಟರ್ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂತ? ಇಲ್ಲ, ದುಃಖ ಮೀನ್ಸ್ ಅಂದ್ರೆ ನಾವು ಗೆಲ್ತೀವಿ. ನಾನು ಹೇಳಿದ ಹಾಗೆ ಏನಂದ್ರೆ ನೀವು ಈ ಸೀರೀಸ್ ಗೆಲ್ಲೋ ಖುಷಿ ಏನಿರುತ್ತೆ ಅದು ನನ್ನ ಪ್ರಕಾರ ಇಂಪಾರ್ಟೆಂಟ್ ಆಗಿತ್ತು. ಮತ್ತೆ ಯಾವ ರೀತಿ ನಮ್ಮ ಪ್ಲೇಯರ್ಸ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ರು, ಎಲ್ಲರೂ ಒಂದು ಟೀಮ್ ಎಫರ್ಟ್ ಆಗಿತ್ತು. ಮತ್ತೆ ಏನು ನಮ್ಮ ಯೂನಿಟ್ ಇತ್ತು, ಫೀಲ್ಡಿಂಗ್ ನಲ್ಲಿ ನಾವು ಎಫರ್ಟ್ ಹಾಕಿದ್ವಿ, ಬೌಲರ್ಸ್ಗೆ ಬ್ಯಾಕ್ ಮಾಡಿದ್ವಿ. ಅದಾದ್ಮೇಲೆ ಮತ್ತೆ ಅಷ್ಟೇ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ.
ಅದಕ್ಕೆ ಆಸ್ ಅ ಪ್ಲೇಯರ್ ನನಗೆ ತುಂಬ ಖುಷಿ ಇದೆ. ಏನಂದರೆ ಅಲ್ಲಿ ಗೆದ್ದು ಬಂದ್ವಿ. ಪರ್ಫಾರ್ಮೆನ್ಸ್ ಅಂತೂ ಅಪ್ ಡೌನ್ ಪರ್ಫಾರ್ಮೆನ್ಸ್ ಆಗ್ತಾನೆ ಇರುತ್ತೆ, ನನಗೆ ಅದರಲ್ಲಿ ಯಾವ ಪ್ರಾಬ್ಲಮ್ ಇಲ್ಲ. ಆದರೆ ಯಾವ ರೀತಿ ನಾವು ಅಲ್ಲಿ ಆಡಿದ್ವಿ ಮತ್ತು ಚಾಂಪಿಯನ್ ಆಗಿ ಬಂದ್ವಿ. ಟೆಸ್ಟ್ ಮ್ಯಾಚ್ ಆದಮೇಲೆ ಕಮ್ಬ್ಯಾಕ್ ಮಾಡೋದನ್ನ ತುಂಬ ಹೇಳ್ತಾರೆ ಕ್ಯಾಪ್ಟನ್ಗೆ, ಕೋಚ್ಗೆ ಮತ್ತು ಕೈಫ್, ಈ ಮಾತು ಪ್ಲೇಯರ್ಗೆ. ನಿಜನಾ? ಯಾವಾಗ ನೀವು ಆಡ್ತಿರೋ ಅಥವಾ ಮೈದಾನಕ್ಕೆ ಇಳಿತಿರೋ ಆಗ ನಿಮ್ಮ ತಾಯಿಯವರು ಅವರು ಸತತವಾಗಿ ಪ್ರೇಯರ್ ಮಾಡ್ತಾನೆ ಇರ್ತಾರೆ, ಏನಂದ್ರೆ ಇವನನ್ನ ಸ್ವಲ್ಪ ಆಬ್ವಿಯಸ್ಲಿ ಪ್ರೇ ಮಾಡ್ತಿರ್ತಾರೆ, ನನಗೆ ಗೊತ್ತಿಲ್ಲ, ನಾನಂತೂ ಅಲ್ಲಿ ಆಡ್ತಾ ಇರ್ತೀನಿ. ಆದರೆ ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೆ. ಮನೇಲಿ ಏನಂದ್ರೆ ಜನರು ಬಂದು ನೋಡ್ತಾರೆ ಮ್ಯಾಚ್. ಮೊದಲು ಹೀಗಿರ್ಲಿಲ್ಲ, ಮೊದಲು ತುಂಬಾ ನಿಮ್ಮ serious ಫಾದರ್ ಆಗಿರ್ತಿದ್ರು. ಇದಕ್ಕೋಸ್ಕರನೇ ಮ್ಯಾಚ್ ನೋಡಲ್ಲ, ಯಾಕಂದ್ರೆ ಅವರು ನೀವು ಔಟ್ ಆಗೋದನ್ನ ನೋಡಕ್ಕೆ ಆಗ್ತಿರ್ಲಿಲ್ವಂತೆ. ಮೊದಲು ತುಂಬಾ ಟೆನ್ಸ್ ಆಗ್ತಿದ್ರು. ಮೊದಲು ಒಂದ್ ವೇಳೆ ಔಟ್ ಆಗಿ ಹೋಗ್ಬಿಟ್ರೆ ನನಗೆ ಸಂಜೆ ಫೋನ್ ಮಾಡ್ತಿದ್ರು. ನಾನು ಎಲ್ಲೋ ಏನೋ ಒಂದ್ ಕಡೆ ಓದಿದ್ದೆ, ಒಮ್ಮೆ ಇಂಡಿಯಾ ಸೋಲ್ತಿತ್ತು, ನೀವು ಬ್ಯಾಟಿಂಗ್ ಮಾಡೋದಕ್ಕೆ ಬಂದ್ರಿ, ಆಗ ಅವರು ದೇವದಾಸ್ ಫಿಲ್ಮ್ ನೋಡಕ್ ಹೋದ್ರಂತೆ. ಇಲ್ಲ, ಅದು ತುಂಬಾ ಹಳೆ ವಿಷಯ. ಅದು ಅವ್ರಿಗೆ ಅನ್ಸಿದೆ ಏನಂದ್ರೆ ಟೀಮ್ ಅಂತೂ ಸೋತ್ ಹೋಯ್ತು, ಇವಾಗ ಇವನು ಇನ್ನೂ ಹೊಸ ಹುಡುಗ, 20 ವರ್ಷ ಆಗಿದೆ, ಇವಾಗ 19ನೇ ಒನ್ ಡೇ ಮ್ಯಾಚ್ ಆಡ್ತಾ ಇದ್ದಾನೆ, ಹಾಗಾಗಿ ಅವನಿಗೆ ತುಂಬಾ ದೊಡ್ಡ ವಿಷಯ ಇದನ್ನ ಚೇಂಜ್ ಮಾಡೋದು. ಅದಕ್ಕೆ ಅವ್ರು ಹೇಳಿದ್ರು, ಸರಿ ನಡಿ ಇವಾಗ ಓಡಾಡ್ಕೊಂಡು ಬರೋಣ ಅಂತ. ಒಂದ್ಸಲ ಈ ರೀತಿ ಆಗಿತ್ತು. ಏನಂದ್ರೆ ಅವಾಗ ಲಾರ್ಡ್ಸ್ ವಿಷಯ ಅನ್ಸುತ್ತೆ ನನ್ನ ಪ್ರಕಾರ. ಅದು ಅವರು ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ತಮ್ಮ ಮಗನಿಂದ ಅವನು ಅಷ್ಟೊಂದು ಸ್ಕೋರ್ ಮಾಡ್ತಾನೆ ಅಂತ. ನಿಮ್ಮ ಆಟದ ಟೆಕ್ನಿಕ್ಗಳ ಬಗ್ಗೆ ನಮ್ಮ ಹತ್ರ ಸಾಕಷ್ಟು ಆರೋಪಗಳಿವೆ ಮತ್ತೆ ಪ್ರಶ್ನೆಗಳಿವೆ. ಆದ್ರೆ ನಾವೊಂದು ಬ್ರೇಕ್ ತಗೊಳ್ಳೋಣ, ಮತ್ತೆ ಬ್ರೇಕ್ ಮುಗಿಸ್ಕೊಂಡು ಬಂದ್ಮೇಲೆ ನೋಡೋಣ ಮೊಹಮ್ಮದ್ ಕೈಫ್ ಮೇಲೆ ಜನತಾ ಮೊಕದ್ದಮೆಯ ಇನ್ನೊಂದು ಸುತ್ತು. ಆಪ್ಕಿ ಅದಾಲತ್ನಲ್ಲಿ ಇವತ್ತು ಜನರ ಆರೋಪಗಳು ಮತ್ತು ಪ್ರಶ್ನೆಗಳ ಸುಳಿಯಲ್ಲಿ ಸಿಲುಕಿದ್ದಾರೆ ಇಂಡಿಯನ್ ಟೀಮ್ನ ಕ್ರಿಕೆಟ್ ಸ್ಟಾರ್ ಮೊಹಮ್ಮದ್ ಕೈಫ್. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ ಮೊಹಮ್ಮದ್ ಕೈಫ್ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಕ್ರಿಕೆಟ್ ಸ್ಟಾರ್ ಮೊಹಮ್ಮದ್ ಕೈಫ್ ಮೇಲೆ ಇರುವ ಆರೋಪ, ಇವರು ಚಮಚಾಗಿರಿ ಮಾಡ್ತಾರೆ. ನಿಮ್ಮ ಸ್ನೇಹಿತರು ಯಾರಿದ್ದಾರೆ ಕ್ರಿಕೆಟ್ನವರು, ಅವರು ಹೇಳ್ತಾರೆ ಏನಂದ್ರೆ ಎಲ್ಲರಿಗಿಂತ ಜಾಸ್ತಿ ಚಮಚಾಗಿರಿ ಗ್ರೆಗ್ ಚಾಪೆಲ್ ಬಗ್ಗೆ ಯಾರಾದರೂ ಮಾಡ್ತಾರೆ ಅಂದ್ರೆ ಅದು ಮೊಹಮ್ಮದ್ ಕೈಫ್ ಮಾಡ್ತಾರೆ. ಯಾರು ಹೇಳಿದ್ ನಿಮಗೆ? ಇಲ್ಲ, ಈ ಗೇಮ್ ಹೇಗಿದೆ ಅಂದರೆ, ನೀವು ಚಮಚಗಿರಿ ಅಂತ ಏನು ವರ್ಡ್ ಹೇಳಿದ್ರು ನನಗೆ ಶೋರ್ ಇಲ್ಲ ಏನಂದರೆ ಇದರಲ್ಲಿ ಎಷ್ಟು ಸತ್ಯ ಇದೆ ಅಂತ. ಈ ಗೇಮ್ನಲ್ಲಿ ತುಂಬ ಸಮಯ ಸರ್ವೈವ್ ಆಗಬೇಕು ಅಂದರೆ ಆಗ ನಿಮಗೆ ಸ್ವಂತ ತಾಕತ್ತಿರಬೇಕು. ಒಂದು ವೇಳೆ ನೀವು ಸಪೋರ್ಟ್ ನಿಮಗೆ ಸಿಗ್ತಿದೆ ಯಾರ್ದಾದ್ರೂ ಅಂತ ಅಂದರೆ ಮಧ್ಯದಲ್ಲಿ ನೀವಿರ್ತೀರಾ ಅಂದರೆ ನಿಮಗೆ ಯಾವ ಸಪೋರ್ಟ್ ಇರಲ್ಲ, ನಿಮ್ಮ ಪೇರೆಂಟ್ಸ್ ಇರಲ್ಲ, ನಿಮ್ಮ ಕೋಚ್ ಇರಲ್ಲ, ನಿಮ್ಮ ಟೀಚರ್ ಇರಲ್ಲ, ಕೇವಲ ಖುದ್ದು ನೀವೇ ಇರ್ತೀರಾ ಮತ್ತೆ ಬಾಲ್ ಫೇಸ್ ಮಾಡ್ತೀರಾ. ಆದ್ರಿಂದ ಅಲ್ಲೇನು ಯಾರಿಗೆ ಟ್ಯಾಲೆಂಟ್ ಏನಿರುತ್ತೋ ನೀವು ಅದನ್ನ ಶೋ ಮಾಡಬೇಕಾಗತ್ತೆ. ಓಪನ್ ಫೀಲ್ಡ್ ಇದೆ, ಯಾರು ಪರ್ಫಾರ್ಮ್ ಮಾಡ್ತಾನೋ ಅವನು ಮೇಲೆ ಆಡ್ತಾನೆ. ಈ ವಿಷಯ ನಿಜಾನ? ಏನಂದ್ರೆ ಜಿಂಬಾಬ್ವೆನಲ್ಲಿ ಇಷ್ಟಪಟ್ಟಿದ್ರು ಗ್ರೆಗ್ ಚಾಪೆಲ್ ನಿಮ್ಮನ್ನ ಆಡ್ಸೋದಕ್ಕೆ, ಮತ್ತೆ ಇದೇ ವಿಷಯ ಇಟ್ಕೊಂಡು ಸೌರವ್ ಗಂಗೂಲಿ ಆ ಟೈಮಲ್ಲಿ ಕ್ಯಾಪ್ಟನ್ ಆಗಿದ್ರು, ಅವ್ರ ಜೊತೆ ಜಗಳ ಆಯಿತು, ಮತ್ತೆ ಸೌರವ್ ಗಂಗೂಲಿ ಇನ್ಸಿಸ್ಟ್ ಮಾಡಿದ್ರು ಯುವರಾಜ್ನ ಆಡಿಸ್ಬೇಕು ಅಂತ. ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರು ಕೂಡ ನಿಮ್ಮನ್ನ ಆಡಿಸ್ಲಿಲ್ಲ. ಇಲ್ಲ, ಈ ಫಾರ್ಮ್ ಏನಿರುತ್ತೆ ಅದು ನನ್ನ ಪ್ರಕಾರ ಇದು ಟೀಮ್ ಮ್ಯಾನೇಜ್ಮೆಂಟ್ ಡಿಸಿಷನ್ ಆಗಿತ್ತು. ಏನಂದ್ರೆ ಬೆಸ್ಟ್ ಸೈಡ್ ಯಾವ್ದಾಗಿರುತ್ತೆ 11 ಮತ್ತೆ ಆ ಟೀಮ್ನ ಅಗೇನ್ಸ್ಟ್ ಯಾವ ಪ್ಲೇಯರ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾನೆ ಬೌಲರ್ಸ್ಗೆ ಅಗೇನ್ಸ್ಟ್ ಆಗಿ, ಅದು ಅವರ ಸ್ವಂತ ಡಿಸಿಷನ್ ಆಗಿತ್ತು. ಏನು ಅವರ ಡಿಸಿಷನ್ ಇತ್ತೋ. ನನ್ನ ಕೆಲಸ ಅಂತೂ ನೀವು ಆಸ್ ಅ ಪ್ಲೇಯರ್ ಬೆಸ್ಟ್ ಏನು ನೀವು ಮಾಡೋಕ್ಕಾಗುತ್ತೆ ಅಂದರೆ ಕೇವಲ ಪರ್ಫಾರ್ಮ್ ಮಾಡಿ. ಯಾವುದೇ ಅವಕಾಶಗಳು ನಿಮಗೆ ಸಿಗುತ್ತೋ ಅದರಲ್ಲಿ ಹೋಗಿ ನಿಮ್ಮ 100% ಕೊಡಿ ಮತ್ತೆ ಪರ್ಫಾರ್ಮ್ ಮಾಡಿ. ಸಿಂಪಲ್ ಥೇರಿ ಇದು. ನೀವು ಲೈಫ್ನಲ್ಲಿ ಏನಂದ್ರೆ ಅಪರ್ಚುನಿಟಿ ಗ್ರಾಬ್ ಮಾಡಿ ಮತ್ತೆ ಬಾಕಿ ಅವರ ಕೆಲಸ ಏನಿದೆ ಅದನ್ನ ಅವ್ರಿಗೆ ಮಾಡಕ್ ಬಿಡಿ. ಅವ್ರಿಗೆ ಅನ್ಸುತ್ತೆ ಏನಂದ್ರೆ ನಾನು ರೆಸ್ಟ್ ಮಾಡಬೇಕು ಇಲ್ಲ ನೆಕ್ಸ್ಟ್ ಆಡಬೇಕು ಅನ್ನೋದು ಅವ್ರ ಡಿಸಿಷನ್. ನನ್ನ ಸ್ವಂತ ನಂಬಿಕೆ ಏನಿದೆ ಅಂದ್ರೆ ಯಾವಾಗ ಅವಕಾಶ ಸಿಕ್ಕಿದ್ರು ನೀವು ಅದಕ್ಕೆ ರೆಡಿ ಮಾತು ನಿಜಾನ? ಗಂಗೂಲಿ ಜೊತೆ ನಿಮ್ಮ ಸಂಬಂಧ ಅಷ್ಟಕ್ಕಷ್ಟೇ, ಆ ಕಾರಣದಿಂದ ಟೀಮ್ನಿಂದ ಕೆಲವು ಸಲ ಒಳಗೆ ಹೊರಗೆ ಆಗ್ತಿದ್ರಿ? ಇಲ್ಲ, ಆ ಥರ ಏನಿಲ್ಲ. ಅದು ಗೊತ್ತಿಲ್ಲ, ಬಹುಶಃ ಮೀಡಿಯಾದು ಸ್ವಲ್ಪ ಜಾಸ್ತಿನೇ ರೋಲ್ ಇದೆ ಅನ್ಸುತ್ತೆ ಇದರಲ್ಲಿ. ಇತ್ತೀಚೆಗೆ ಇಂಡಿಯನ್ ಟ್ರೆಡಿಷನ್ ಆಗೋಗಿದೆ ಮೀಡಿಯಾದು. ಅಂದ್ರೆ ಅದು ಸ್ವಲ್ಪ ಮಸಾಲೆ ನ್ಯೂಸ್ ಯಾವ ರೀತಿ ನನಗೆ ಹೇಳಿದ್ರು ಅದನ್ನ ಜಾಸ್ತಿ ಹುಡುಕ್ತಾರೆ ಜನರು. ಏನು ಒಳಗಿನ ಸತ್ಯವಾಗಿರೋ ವಿಷಯ ಏನಿದೆ ಅದು ಬಹುಶಃ ಕಡಿಮೆ ಇರುತ್ತೆ ಜನರ ಮುಂದೆ. ಆದರೆ ಯಾವಾಗ ನಾವು ಶುರುನಲ್ಲಿ ಆಸ್ ಅ ನ್ಯೂ ಕಮರ್ ಆಗಿ ಬಂದಿದ್ನೋ ಆಗ ಯುವರಾಜ್ ಮತ್ತೆ ಸಾಕಷ್ಟು ಪ್ಲೇಯರ್ ಇದ್ವಿ. ಸೌರವ್ ಗಂಗೂಲಿ ಅವ್ರು ನಮಗೆ ಅಪ್ ಡೌನ್ ಲೈಫ್ನಲ್ಲಿ ಏನಾಗುತ್ತೆ ಅಂದರೆ ನೀವು ಪರ್ಫಾರ್ಮ್ ಮಾಡಲ್ಲ, ಒಮ್ಮೊಮ್ಮೆ ಬ್ಯಾಡ್ ಪ್ಯಾಚ್ ಬರುತ್ತೆ. ಆದರೆ ಆ ಟೈಮ್ನಲ್ಲಿ ತುಂಬ ಸಪೋರ್ಟ್ ಸಿಕ್ತು. ಸೌರವ್ ಗಂಗೂಲಿ ಅವರು ಕ್ಯಾಪ್ಟನ್ ಆಸ್ ಅ ಕೋಚ್ ಸಪೋರ್ಟ್ ಮಾಡಿದ್ರು ನಮಗೆ. ಅವ್ರು ಹೇಳಿದ್ರು, ನೀವು ಕೆಲಸ ಮಾಡ್ತಿದ್ದೀರಾ, ನಿಮ್ಗೆ ಅವಕಾಶ ಸಿಗುತ್ತೆ, ನೀವು ನಿಮ್ಮ ಗೇಮ್ ಮಾಡಿ. ಯಾವಾಗ ಅವ್ರು ಎಷ್ಟು ಒಳ್ಳೆ ಕ್ಯಾಪ್ಟನ್ಸಿ ಮಾಡಿದ್ರು ಇಂಡಿಯಾಗೋಸ್ಕರ, ನನ್ನ ಪ್ರಕಾರ ಎಲ್ರಿಗೂ ಗೊತ್ತು ಅವ್ರ ರೆಕಾರ್ಡ್ ಏನಂತ. ಮತ್ತೆ ಇಷ್ಟೊಂದು ಸಪೋರ್ಟ್ ಮಾಡಿದ್ರು ನಾವು ಏನಾಗಿದ್ದೀವಿ ಇವತ್ತು. ನನ್ಗನ್ಸುತ್ತೆ ಹೀಗೆ ಹೇಳಿದ್ರೆ ತಪ್ಪಾಗಲ್ಲ, ಅವರೇ ನಮ್ಮನ್ನ ಬೆಳೆಸಿದ್ದು. ಆದ್ರೆ ಇತ್ತೀಚೆಗೆ ಇದನ್ನು ಕೂಡ ಕೇಳ್ಪಟ್ಟೆ ನಾನು, ಏನಂದ್ರೆ ರಾಹುಲ್ ದ್ರಾವಿಡ್ ಅವರಿಗೂ ನೀವು ಸಾಕಷ್ಟು ಚಮಚಾಗಿರಿ ಮಾಡ್ತೀರಾ ಅಂತ. ಅವ್ರು ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಕೋಚ್, ಕ್ಯಾಪ್ಟನ್ ಮತ್ತೆ ದ್ರಾವಿಡ್ 3 ಹೆಸರು ಬಂತು ಇಲ್ಲಿವರೆಗೆ. ಮುಂದೆ ಇನ್ನ ಯಾರ್ದಾದ್ರೂ ಬಂದ್ರೆ ಅವ್ರ ಹೆಸರು ಸೇರ್ಕೊಳ್ಳುತ್ತೆ, ಪರವಾಗಿಲ್ಲ. ಸಚಿನ್ ಅವರನ್ನು ಕೂಡ ಫಿಟ್ ಆಗಿಡ್ತೀರಾ ನೀವು ಸಾಕಷ್ಟು? ಪ್ರಯತ್ನ ಪಡ್ತೀನಿ ನಾನು, ಸ್ವಲ್ಪನಾದ್ರೂ ಮಾಡಬೇಕು. ಜನರನ್ನ ಕೇಳೋಣ ಯಾರು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತಾರೆ ಅಂತ. ನಾನು ಕೈಫ್ ಬೈಗೆ ಪ್ರಶ್ನೆ ಕೇಳೋಕೆ ಇಷ್ಟಪಡ್ತೀನಿ. ಏನಂದ್ರೆ ಆ ಲಾರ್ಡ್ಸ್ನ ಕೈಫ್ ಸಾಬ್ ಎಲ್ಲಿಗೆ ಹೋದ್ರು? ನಿಮ್ ಮುಂದೆನೆ ಕೂತಿದ್ದಾರೆ. ಆದ್ರೆ ಆ ಕಳೆ ಕಾಣಿಸ್ತಿಲ್ಲ.
ಇಲ್ಲ, ಅದು ಬರುತ್ತೆ ಇನ್ಶಾಲ್ಲ. ಪ್ರಯತ್ನ ಪೂರ್ತಿ ಮಾಡ್ತೀನಿ. ಆ ಇನ್ನಿಂಗ್ ಹೇಗಿತ್ತು ಅಂದರೆ ಆಬ್ವಿಯಸ್ಲಿ ನೋಡೋಕೆ ಚೆನ್ನಾಗಿರುತ್ತೆ. ಆಗ ಯಾವ ಸಿಚುವೇಶನ್ ಇತ್ತು ನಮ್ಮ ಟೀಮ್ದು ಅಲ್ಲಿಂದ ಕಮ್ಬ್ಯಾಕ್ ಮಾಡೋದು ಮತ್ತು ಮ್ಯಾಚ್ ಗೆಲ್ಲೋದು. ಮತ್ತು ನಾನು ಇಷ್ಟೊಂದು ಮ್ಯಾಚ್ ಆಡಿಲ್ಲ, ನಂದು ಮೊದಲನೇ ಫೈನಲ್ ಮ್ಯಾಚ್ ಇದು ಇಂಡಿಯಾಗೋಸ್ಕರ. ಸೊ ನನಗನ್ಸುತ್ತೆ ಈ ಥರ ಪ್ರತಿ ಸಲ ಅಂದರೆ ಪ್ರತಿ ಮ್ಯಾಚ್ನಲ್ಲಿ ಪ್ರತಿ 10 ಮ್ಯಾಚ್ ನಂತರ ಬರಲ್ಲ. ಸಾಕಷ್ಟು ಇಂಥ ಇನ್ನಿಂಗ್ ಇರುತ್ತೆ. ನೀವು ಕೇವಲ ನನ್ನ ಪ್ರಕಾರ ನನಗೂ ಗೊತ್ತಿಲ್ಲ ನಾನಂತ ಇನ್ನಿಂಗ್ ಯಾವಾಗ ಆಡ್ತೀನಿ ಅಂತ. ಆದ್ರೆ ಹಾಗಾಗಿ ನೀವು ಆ ಥರದ ಇನ್ನಿಂಗ್ಸ್ ಏನು ಆಡಲ್ಲ ಅಲ್ವಾ? ಯಾವ ಥರ ಪೇಶಾವರ್ನಲ್ಲಿ ಆಡಿದ್ರಲ್ಲ 12 ಬಾಲ್ಗಳಿಗೆ 8 ರನ್. ಒಂದ್ ವೇಳೆ ನಾನು 8 ರನ್ ಮಾಡಿ ಧೋನಿ 100 ರನ್ ಮಾಡಿದ್ರೆ ನಂಗೇನು ತೊಂದರೆ ಇಲ್ಲ. ನಮ್ಮ ಟೀಮ್ ಗೆಲ್ತಿದ್ರೆ ಆಸ್ ಎ ಪ್ಲೇಯರ್ ನನಗೆ ಖುಷಿ ಪಡ್ತೀನಿ. ನಿಮ್ ಕ್ಯಾಪ್ಟನ್ಸಿಯಲ್ಲಿ UP ರಣಜಿ ಟ್ರೋಫಿ ಗೆದ್ದಿದೆ. ಒಂದ್ ವೇಳೆ ಟೀಮ್ ಮ್ಯಾನೇಜ್ಮೆಂಟ್ ನಿಮ್ಮನ್ನ ಕ್ಯಾಪ್ಟನ್ ಮಾಡಬೇಕು ಅಂತ ಹೇಳಿ ಫ್ಯೂಚರಲ್ಲಿ ಡಿಸೈಡ್ ಮಾಡಿದ್ರೆ, ಸೊ ಆರ್ ಯು ರೆಡಿ? ಬಹಳ ಲೇಟಾಗಿ ಕ್ವಶನ್ ಕೇಳಿದ್ರಿ, ಮೊದಲೇ ಕೇಳಬೇಕಿತ್ತು ನೀವು. ಇಲ್ಲ, ನನ್ನ ಪ್ರಕಾರ ನಾನು ಲಕ್ಕಿ ಆಗಿದ್ದೆ ಯಾವ ರೀತಿ ಟೀಮ್ ಈ ಸಲ ಆಡಿತ್ತು. ಮತ್ತು ಅಬ್ವಿಯಸ್ಲಿ 72 ಇಯರ್ಸ್ನಲ್ಲಿ ಫಸ್ಟ್ ಟೈಮ್ ಚಾಂಪಿಯನ್ ಆದ್ವಿ. ಸೊ ಇದು ಕ್ರಿಕೆಟ್ಗೆ ಒಳ್ಳೆಯದು. ಜನ ಈಗ ರೇಟ್ ಮಾಡ್ತಾ ಇರ್ತಾರೆ. UP ಪ್ಲೇಯರ್ಸ್ ಕೂಡ ಈ ಲೆವೆಲ್ನಲ್ಲಿ ಆಡ್ತಾರೆ. ಮತ್ತು ಸಾಕಷ್ಟು ಪ್ಲೇಯರ್ಸ್ ಕೂಡ ಬರ್ತಿದ್ದಾರೆ. ನೀವು ನೋಡಿ, ಈಗ ಈ 3 ಜನ ಆಡ್ತಿದ್ದಾರೆ, ಮತ್ತು ಇನ್ನು ಯಂಗ್ ಪ್ಲೇಯರ್ಸ್ ಇದ್ದಾರೆ, ಅಂಡರ್ 19 ಆಡ್ತಿದ್ದಾರೆ. ಅವ್ರು ಈ ಸಲ ಚೆನ್ನಾಗಿ ಪರ್ಫಾರ್ಮ್ ಇಲ್ಲ, ಒಂದ್ ವೇಳೆ ನೀವು ಕ್ಯಾಪ್ಟನ್ ಆದ್ರೆ, ನಿಮ್ಗೆ ಕ್ಯಾಪ್ಟನ್ಸಿ ಆಫರ್ ಬಂದ್ರೆ, ಅವಾಗ ನೀವ್ ಏನ್ ಮಾಡ್ತೀರಾ? ಅಂದ್ರೆ ಆರ್ ಯು ರೆಡಿ ಫಾರ್ ಇಟ್? ಅಂದ್ರೆ ನೀವು ಇಲ್ಲ. ಈ ಚಾಲೆಂಜ್ ತಗೋತೀರಾ? ಅದು ಮೊದಲು ನನಗೆ ಜಾಗನೇ ಸೆಕ್ಯೂರ್ ಇಲ್ಲ ಟೆಸ್ಟ್ ಟೀಮ್ನಲ್ಲಿ. ನೀವು ಕ್ಯಾಪ್ಟನ್ಸಿ ಬಗ್ಗೆ ಕೇಳ್ತಿದ್ದೀರಾ? ಸರ್, ಆದ್ರೆ ನಿಮ್ ಕ್ಯಾಪ್ಟನ್ಸಿ ಅಂಡರ್ ಅಲ್ಲಿ UP ಟೀಮ್ ಒಂದು ಹಿಸ್ಟ್ರಿ ರಚನೆ ಮಾಡಿದೆ. ಅದನ್ನ ಯಾರು ನಿರೀಕ್ಷೆ ಕೂಡ ಮಾಡಿರ್ಲಿಲ್ಲ. ಯಾಕಂದ್ರೆ ಮುಂಬೈ ರಣಜಿ ಟೀಮ್ ಏನಿದೆಯೋ ಅದ್ ಚೆನ್ನಾಗಿ ಆಡ್ತಾನೆ ಇತ್ತು. ಆದ್ರೆ UP ನಿಜವಾಗ್ಲೂ ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡಿದೆ. ಅದಕ್ಕೆ ನಿಮಗೆ ಈ ಪ್ರಶ್ನೆ ಕೇಳಿದೆ ನಾನು. ಇಲ್ಲ, ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೋಸ್ಕರ. ಅಂದರೆ ಅಬ್ವಿಯಸ್ಲಿ ನಾನು ತುಂಬ ಕಡಿಮೆ ಎಂಗೇಜಿಂದ ಕ್ಯಾಪ್ಟನ್ಸಿ ಸ್ಟಾರ್ಟ್ ಮಾಡಿದೆ. UPಗೋಸ್ಕರ ನಾನು ಅಂಡರ್ 16 ಮಾಡಿದೆ. ಆಮೇಲೆ 19 ವರ್ಲ್ಡ್ ಕಪ್ ಆಡೋಕೆ ಹೋದೆ ಶ್ರೀಲಂಕಾ, ಅಲ್ಲೂ ನಾವು ಗೆದ್ಕೊಂಡು ಬಂದ್ವಿ. ಅದಾದ್ಮೇಲೆ ರಣಜಿಲ್ ಮಾಡಿದೆ. ಆಮೇಲೆ ನಾನು ದೇವಧರ್, ದುಲೀಪ್, ಇಂಡಿಯಾಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಲೀಡರ್ಶಿಪ್ದು. ಆದರೆ ಕಷ್ಟ ಆಗುತ್ತೆ ಯಾರಾದರೂ ಕೇಳಿದ್ರೆ ನನಗೆ ಇಂಡಿಯಾಗೆ ಕ್ಯಾಪ್ಟನ್ ಆಗಿ ಅಂತ. ನನಗನ್ಸುತ್ತೆ ಇದು ನಂತರದ ವಿಷಯ. ಈಗ ನನ್ನ ಫೋಕಸ್ ಏನಿದ್ರು ಬರೋ ಸೀರೀಸ್ನಲ್ಲಿ ಚೆನ್ನಾಗಿ ಆಡೋದು, ಮತ್ತು ನನ್ನ ಏಮ್ ಏನು ಅಂದರೆ ಟೆಸ್ಟ್ ಮ್ಯಾಚ್ನಲ್ಲಿ ನನ್ನ ಜಾಗ ಸೆಕ್ಯೂರ್ ಮಾಡೋದು, ಪರ್ಫಾರ್ಮ್ ಮಾಡಿ. ಏನಾಗಬೇಕೋ ತಾನಾಗೆ ಆಗುತ್ತೆ. ನೀವು ಎಕ್ಸ್ಪೆಕ್ಟ್ ಒಂದ್ ವೇಳೆ ಯೋಚನೆ ಮಾಡಿ ಕೂತ್ರೆ ನಾನು ಮಾಡಬೇಕು ಇಲ್ಲ ಆಗಬೇಕು, ಆ ರೀತಿ ಆಗಲ್ಲ. ನೀವು ಕೆಲಸ ಮಾಡ್ತಾ ಇರಿ, ಬಾಕಿ ಒಳ್ಳೇದು ತಾನಾಗೆ ನಿಮ್ಮ ಲೈಫ್ನಲ್ಲಿ ಆಗ್ತಿರುತ್ತೆ. ನೀವು ಒಂದ್ ವೇಳೆ ನಿಮ್ಮ ಜಾಬ್ನಲ್ಲಿ ಹಾನೆಸ್ಟ್ ಆಗಿದ್ರೆ ಮತ್ತೆ ಪರ್ಫಾರ್ಮ್ ಮಾಡ್ತಿದ್ರೆ ತಾನೇ ಎಲ್ಲ ಆಗುತ್ತೆ. ನಾನ್ ಏನ್ ಕೇಳ್ಬೇಕಾಗಿತ್ತು ಅಂದ್ರೆ, ನೀವೇನ್ ಗೇಮ್ ಆಡ್ತೀರಾ, ಎಲ್ಲಾದ್ರೂ ಹೋಗಿ ಟೆಸ್ಟ್ ಮ್ಯಾಚ್ ಇಲ್ಲ ಒನ್ ಡೇ ಆಡ್ತೀರಾ ಅಲ್ವಾ? ಆಗ ಈ ಕಾಂಟ್ರವರ್ಷಿಯಲ್ ಇಶ್ಯೂ ಏನಾಗತ್ತಲ್ವಾ ಬಿಟ್ವೀನ್ ದ ಕೋಚ್ ಅಂಡ್ ದ ಕ್ಯಾಪ್ಟನ್ ಅಂಡ್ ಬಿಟ್ವೀನ್ ದ ಪ್ಲೇಯರ್ಸ್? ಇದ್ರಿಂದ ಏನಾದ್ರೂ ಸೈಕೊಲಾಜಿಕಲ್ ಅಥವಾ ನೆಗೆಟಿವ್ ಅನ್ನೋ ತರ ನೀವು ಪಿಚ್ಚಲ್ಲಿದ್ದಾಗ ಏನಾದ್ರೂ ಎಫೆಕ್ಟ್ ಆಗತ್ತಾ? ನನ್ನ ಪ್ರಕಾರ ತುಂಬ ಒಳ್ಳೆ ಕ್ವಶನ್ ನಿಮ್ಮದು. ಖಂಡಿತ ಆಗುತ್ತೆ. ಆದರೆ ನೀವು ನೋಡಿ, ಯಾವ ಸೀನಿಯರ್ ಪ್ಲೇಯರ್ಸ್ ಇಷ್ಟು ವರ್ಷಗಳಿಂದ ಆಡ್ತಿದ್ದಾರೋ ಅವರ ಪೂರ್ತಿ ಪ್ರಯತ್ನ ಏನಂದರೆ ಈ ವಿಷಯಗಳನ್ನ ಮೈಂಡ್ನಲ್ಲಿ ಇರಬಾರ್ದು. ಯಾವಾಗ ಮ್ಯಾಚ್ಗೆ ಹೋಗ್ತಾರೋ ನೀವು, ನಿಮಗೆ ಬರೀ ಕೇವಲ ಮೀಟಿಂಗ್ನಲ್ಲಿ ಯಾವ ವಿಷಯ ಡಿಸ್ಕಸ್ ಮಾಡ್ತಾರೋ, ಟೀಮ್ ಅಗೇನ್ಸ್ಟ್ ಆಗಿ ಏನು ಪ್ಲಾನಿಂಗ್ ಇರುತ್ತೋ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಮತ್ತೆ ಫ್ರೀ ಮೈಂಡ್ ಆಡಬೇಕಾಗುತ್ತೆ. ಆದರೆ ಇಷ್ಟೆಲ್ಲ ಹೆಚ್ಚಾಗಿ ನೀವು ಯೋಚನೆ ಮಾಡೋಕ್ಕಾಗಲ್ಲ. ಹಿಂದೆ ಏನು ನಡೀತಿದೆ, ನನ್ನ ಬಗ್ಗೆ ಏನು ಹೇಳ್ತಿದ್ದಾರೆ, ಒಂದು ವೇಳೆ ಅದ್ರ ಬಗ್ಗೆ ಗಮನ ಕೊಟ್ಟರೆ ಪರ್ಫಾರ್ಮ್ ಮಾಡೋಕೆ ಕಷ್ಟ ಆಗುತ್ತೆ. ಒಂದು ವಿಷಯನ ಸಾಕಷ್ಟು ಜನರು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಯಾವ ರೀತಿ ರಾಹುಲ್ ದ್ರಾವಿಡ್ ಮತ್ತೆ ಸೌರವ್ ಗಂಗೂಲಿ ಅವ್ರನ್ನ ಫೀಲ್ಡ್ ಮೇಲೆ ಮಾತಾಡೋದನ್ನ ನೋಡಿದ್ವಿ, ಕ್ಯಾಮ್ರಾದಲ್ಲಿ ನೋಡಿದ್ವಿ, ಕೇಳಿಸ್ಕೊಳ್ಳೋದಕ್ಕಂತೂ ಆಗ್ಲಿಲ್ಲ. ಆದ್ರೆ ಅದ್ರ ಬಗ್ಗೆ ಏನಾದ್ರೂ ಆಮೇಲೆ ಗೊತ್ತಾಯ್ತಾ ಏನ್ ಮಾತುಕತೆ ಆಗ್ತಿತ್ತು ಅಂತ? ಆಗ ನಾನು ಅಲ್ಲಿ ಇರಲಿಲ್ಲ, ಲಕ್ಕಿಲಿ. ನಾನು ಆಮೇಲೆ ಹೋಗಿದ್ದೆ. ಆದರೆ ಇದು ತಮ್ಮ ಸ್ವಂತ ಪ್ರೊಡಿಕ್ಷನ್, ಜನ ನೋಡ್ತಾರೆ, ತಮ್ಮ ವ್ಯೂಸ್ ಹೇಳ್ತಾರೆ, ಇದಾಗಿರ್ಬೋದು ಅದಾಗಿರ್ಬೋದು. ಆದರೆ ಆ್ಯಕ್ಚುಯಲ್ ವಿಷಯ ಏನಿದೆ ಬಹುಶಃ ಜನರ ಮುಂದೆ ಬರಲ್ಲ. ನಿಜವಾಗ್ಲೂ ಸರಿಯಾದ ವಿಷಯ ಏನು ನಡೀತಾ ಇದೆ, ನನ್ನ ಪ್ರಕಾರ ಜಾಸ್ತಿನೇ ಹೈಪ್ ಆಗೋಗಿದೆ. ಆದರೆ ನಮ್ಮ ಟೀಮ್ನಲ್ಲಿ ನನಗನ್ಸಿಲ್ಲ ಯಾವತ್ತೂ ನಾವು ಅಷ್ಟೊಂದು ಮಾತಾಡ್ತೀವಿ ಅಂತ. ಯಾವ ರೀತಿ ಜನ ಹೊರಗಡೆ ಮಾತಾಡ್ತಾರೋ, ನಾನು ಫ್ರೆಂಡ್ಸ್ ಭೇಟಿ ಆದಾಗ, ಫ್ಯಾಮಿಲಿ ಭೇಟಿ ಆದಾಗ ಕೇಳ್ತಾರೆ ಏನು ನಡೀತಿದೆ. ಆದರೆ ಯಾವಾಗ ನಾನು ಅಲ್ಲಿರ್ತೀನೋ ಟೀಮ್ನಲ್ಲಿ, ಆಗ ನನಗೇನು ಅನ್ಸಲ್ಲ. ನಾನು ಬರೀ ನನ್ನ ಗೇಮ್ ಮೇಲೆ ಗಮನ ಕೊಡ್ತೀನಿ, ಮತ್ತೆ ಪ್ರಯತ್ನ ಪಡ್ತೀನಿ ನನ್ನ ಬೆಸ್ಟ್ ಟ್ರೈ ಮಾಡೋಕೆ. ಅದೇ ಯಾವಾಗ ಹೊರಗೆ ಬರ್ತೀನೋ ಅನ್ಸುತ್ತೆ ಸ್ವಲ್ಪ ಜಾಸ್ತಿನೇ ಹೈಪ್ ಆಗಿದೆ. ಸೊ ನೀವು ಹೇಳ್ತಾ ಇದ್ದೀರಾ ಡ್ರೆಸ್ಸಿಂಗ್ ರೂಮಲ್ಲಿ ಯಾವ ಜಗಳನೂ ಆಗಲ್ಲ ಅಂತ? ಖಂಡಿತ ಇಲ್ಲ. ಆದ್ರೆ ನೀವು ಫೀಲ್ಡ್ಗೆ ಯಾವಾಗ ಇಳಿತಿರೋ ಆಗ ಪಾಕಿಸ್ತಾನಿ ಪ್ಲೇಯರ್ ಇಂದ ನಾನು ಕೇಳ್ಪಟ್ಟಿದ್ದೀನಿ ಏನಂದ್ರೆ ಸಾಕಷ್ಟು ವಾಗ್ವಾದ ಆಗುತ್ತೆ, ಸಾಕಷ್ಟು ಜಗಳ ಈಗ ಆಗುತ್ತೆ. ಬಹಳ ಚೆನ್ನಾಗಿದೆ ವಾತಾವರಣ. ಮೊದಲು ನಿಮಗೆ ನೆನಪಿರ್ಬೋದು, ಯಾವಾಗ ನಾವು ವರ್ಲ್ಡ್ ಕಪ್ ಆಡೋಕೆ ಹೋಗಿದ್ವಿ ಸೌತ್ ಆಫ್ರಿಕಾಗೆ, ಆ ಮ್ಯಾಚಲ್ಲಿ ನೆನಪಿದೆ. ಸಾಕಷ್ಟು ಇನ್ಫ್ಯಾಕ್ಟ್ ನಾವು ಅಷ್ಟು ಮಾಡಲಿಲ್ಲ, ಆದರೆ ಅವ್ರು ಜಾಸ್ತಿ ಮಾತಾಡಿದ್ರು ಮತ್ತೆ ಸ್ಲೆಡ್ಜ್ ಮಾಡ್ತಿದ್ರು. ಆದರೆ ಈಗ ಖುಷಿ ಆಗುತ್ತೆ, ಒಳ್ಳೆ ವಾತಾವರಣ ಇದೆ, ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇದೆ ಪ್ಲೇಯರ್ಸ್ ಜೊತೆಗೆ. ಇನ್ಫ್ಯಾಕ್ಟ್ ಗ್ರೌಂಡಲ್ಲಿ ಟ್ರೈ ಮಾಡ್ತೀವಿ ನಮ್ಮ ಬೆಸ್ಟ್ ಕೊಡೋಕೆ, ಆದರೆ ಹೊರಗೆ ಅವರ ಜೊತೆ ಇಂಟ್ರಾಕ್ಟ್ ಮಾಡ್ತೀವಿ, ಮಾತಾಡ್ತೀವಿ. ನನಗನ್ಸುತ್ತೆ ಈ ಸಲ ಅಂತೂ ಒಂದ್ ರೀತಿ ಅನ್ಸೋದು, ಒಂದು ನಾರ್ಮಲ್ ಟೀಮ್ ಅಗೇನ್ಸ್ಟ್ ನೀವು ಮ್ಯಾಚ್ ಆಡ್ತಾ ಇದ್ದೀರಾ. ಮೊದಲು ಆಗಿರಲಿಲ್ಲ. ಮೊದಲು ನಾನು ಶುರು ಮಾಡಿದಾಗ ಬಹಳ ಡಿಫ್ರೆಂಟ್ ಆಗಿತ್ತು, ಈಗ ಬಹಳ ಸುಧಾರಿಸಿದೆ.
ಅಂದ್ರೆ ಮೊದಲು ನೀವು ಕೂಡ ಬೈತಿದ್ರ ಕೆಲವೊಮ್ಮೆ ಕೋಪದಲ್ಲಿ? ಕೇಳ್ತಿದ್ದೆ ಮತ್ತೆ ಇಗ್ನೋರ್ ಮಾಡ್ತಿದ್ದೆ. ಅವ್ರ ಪ್ರಯತ್ನ ಏನಂದ್ರೆ ನಿಮ್ಮನ್ನ ಡಿಸ್ಟ್ರಾಕ್ಟ್ ಮಾಡ್ತಾರೆ, ನಿಮಗೆ ಏನೋ ಹೇಳಿ ಕೆಟ್ಟ ಶಾಟ್ ಆಡೋಕ್ಕೆ ನಮ್ಮನ್ನ ಬಲವಂತ ಮಾಡ್ತಾರೆ, ಬೌಲರ್ಸ್ ಮಾಡ್ತಾರೆ ನಿಮ್ಮ ಹತ್ರ ಬಂದು. ಆದ್ರೆ ನೀವು ಬೆಸ್ಟ್ ಏನ್ ಮಾಡ್ಬೋದು ಅಂದ್ರೆ ನೀವು ಅವರನ್ನ ಇಗ್ನೋರ್ ಮಾಡಿ ನಿಮ್ಮ ಗೇಮ್ ಮೇಲೆ ಫೋಕಸ್ ಮಾಡೋದು. ಸೊ ಬೆಸ್ಟ್ ಪ್ಲೇಯರ್, ಒಳ್ಳೆ ಪ್ಲೇಯರ್ ಇದನ್ನೇ ಮಾಡ್ತಾನೆ. ನಾನ್ ನಿಮ್ ಬಗ್ಗೆ ಕೇಳ್ಪಟ್ಟಿರೋದೇನು ಅಂತಂದ್ರೆ ನಿಮ್ಮ ಅತಿ ಹೆಚ್ಚು ಫೋಕಸ್ ಏನಿರುತ್ತೋ ಅದು ಫಿಟ್ನೆಸ್ ಮೇಲೆ ಇರುತ್ತೆ ಅಂತ. ಇದ್ರ ಬಗ್ಗೆ ನನ್ನ ಹತ್ರ ಕೆಲವು ಆರೋಪಗಳಿವೆ, ಆದ್ರೆ ನಾವೊಂದು ಬ್ರೇಕ್ ತಗೊಳ್ಳೋಣ ಮತ್ತು ಬ್ರೇಕ್ ಮುಗಿಸ್ಕೊಂಡು ಬಂದ ಮೇಲೆ ಮೊಹಮ್ಮದ್ ಕೈಫ್ ಜೊತೆ ಮಾತಾಡೋಣ. ಆ ಹುಚ್ಚಿನ ಬಗ್ಗೆ, ಯಾವುದು ಫಿಟ್ನೆಸ್ನ ಹೆಸರಲ್ಲಿ ಕೈಫ್ ಮೇಲೆ ಭೂತದ ತರ ಆವರಿಸಿರುತ್ತೋ ಅದ್ರ ಬಗ್ಗೆ. ಆಪ್ಕೆ ಅದಾಲತ್ನಲ್ಲಿ ಇವತ್ತು ನಾವು ಜನರ ಪರವಾಗಿ ಮೊಕದ್ದಮೆ ನಡೆಸ್ತಾ ಇದ್ದೀವಿ ಮೊಹಮ್ಮದ್ ಕೈಫ್ ಅವರ ಮೇಲೆ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ ಮೊಹಮ್ಮದ್ ಕೈಫ್ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಕ್ರಿಕೆಟ್ ಸ್ಟಾರ್ ಮೊಹಮ್ಮದ್ ಕೈಫ್ ಮೇಲೆ ಇರುವ ಆರೋಪ, ಇವರು ಫಿಟ್ನೆಸ್ ಹುಚ್ಚರಾಗಿದ್ದಾರೆ. ಕೈಫ್, ನಾನು ಕೇಳ್ಪಟ್ಟೆ ಏನಂದ್ರೆ ಏನು ನಿಮ್ಮ ಹೆಸರಿದೆ ಮೊಹಮ್ಮದ್ ಕೈಫ್, ಇದರಲ್ಲಿ ಕೈಫ್ನ ಅರ್ಥ ಹುಚ್ಚು ಅಂತ. ಇದು ಸರಿನಾ? ಬಹುಶಃ ಸರಿ ಅನ್ಸುತ್ತೆ. ಮತ್ತೆ ನಿಮ್ಗೆ ಈ ಫಿಟ್ನೆಸ್ನ ಹುಚ್ಚಿದ್ಯಾ? ಇಲ್ಲ, ಒಂದ್ ವೇಳೆ ಆಸ್ ಅ ಪ್ರೊಫೆಷನಲ್ ಅಥ್ಲೀಟ್ ಒಂದ್ ವೇಳೆ ನೀವು ಪರ್ಫಾರ್ಮ್ ಮಾಡಬೇಕು ಈ ಲೆವೆಲ್ನಲ್ಲಿ ಅಂದ್ರೆ ನಿಮಗೆ ಫಿಟ್ನೆಸ್ ತುಂಬ ಮುಖ್ಯ. ನಾನು ಬಹುಶಃ ಬಹಳ ಬೇಗ ರಿಯಲೈಸ್ ಮಾಡ್ಕೊಂಡೆ. ಅದೇ ನೀವು ಬೇರೆ ಯಾವ ಪ್ಲೇಯರ್ ಜೊತೆ ಮಾತಾಡಿದ್ರು ಬಹಳ ಜನ ಲೇಟ್ ಸ್ಟಾರ್ಟ್ ಮಾಡಿದ್ರು ಫಿಟ್ನೆಸ್ ರೊಟೀನ್ ಫಾಲೋ ಮಾಡೋದ್ರಲ್ಲಿ. ಅಂದ್ರೆ ಇಂಡಿಯನ್ ಟೀಮ್ಗೆ ಬಂದಾದ್ಮೇಲೆ ಅವ್ರಿಗೆ ಅನ್ಸಿರುತ್ತೆ ಇಲ್ಲ ನಮ್ಮ ಫಿಟ್ನೆಸ್ ತುಂಬಾ ಡೌನ್ ಇದೆ, ಮತ್ತೆ ವಾಪಸ್ ಹೋಗಿ ಇಂಪ್ರೂವ್ ಮಾಡಬೇಕು. ಆದ್ರೆ ಆ ವಿಷಯದಲ್ಲಿ ನಾನು ಬಹಳ ಲಕ್ಕಿ. ನಾನು ಮೊದಲಿಂದನೇ ಗಮನ ಕೊಟ್ಟೆ ಫಿಟ್ನೆಸ್ ಮೇಲೆ. ಮತ್ತು ನನಗೀಗ ಅನ್ಸುತ್ತೆ ನಾನು ತುಂಬ ಒಳ್ಳೆ ಕೆಲಸ ಮಾಡಿದೆ. ನಾನು ತುಂಬ ಯಂಗೇಜ್ನಲ್ಲೇ ರೊಟೀನ್ ಏನು ಫಾಲೋ ಮಾಡಿದ್ನೋ ಸಾಕಷ್ಟು ಲಾಭ ಆಯಿತು. ಮತ್ತೆ ನಾನ್ ಕೇಳ್ಪಟ್ಟಿದ್ದೇನೆಂದ್ರೆ ಕಾನ್ಪುರದ ಮೈದಾನದಲ್ಲಿ ಯಾವಾಗ ನಿಮ್ಮ ಟ್ರೈನಿಂಗ್ ನಡೀತಿತ್ತು, ನಿಮ್ಮನ್ನ ಮೈದಾನದಿಂದ ಯಾಕೆ ಹೊರಗಡೆ ಹಾಕಿದ್ರು ಅಂತಂದ್ರೆ ನೀವು ಅವಶ್ಯಕತೆಗಿಂತ ಜಾಸ್ತಿ ಟ್ರೈನಿಂಗ್ ಮತ್ತೆ ಅವಶ್ಯಕತೆಗಿಂತ ಜಾಸ್ತಿ ಫಿಟ್ನೆಸ್ ಮೇಲೆ ಗಮನ ಕೊಡ್ತಿದ್ರಿ. ಯಾಕಂದ್ರೆ ಇನ್ನೇನಿರಲಿಲ್ಲ ಮಾಡೋಕೆ. ಒಂದ್ ವೇಳೆ ಗ್ರೌಂಡ್ ಸಿಗ್ತಿದೆ ಎದುರಿಗೆ ಅವೈಲೇಬಲ್, ನೀವು ಎಷ್ಟು ಸಾಧ್ಯನೋ ಅಷ್ಟು ಯೂಸ್ ಮಾಡ್ಕೋತೀರಾ. ಅಂದರೆ ಈ ಕ್ರಿಕೆಟ್ ಅಂದ್ರೇ ಹಾಗೆ, ಕೆಲವೊಮ್ಮೆ ಎಷ್ಟೊಂದು ವಿಷಯ ಕಲಿಬೇಕಾಗಿತ್ತು. ನಿಮಗನ್ಸುತ್ತೆ ನೀವು ಯಾವಾಗ ಪ್ರಾಕ್ಟೀಸ್ ಮುಗಿಸ್ತಿರೋ ನಿಮಗನ್ಸುತ್ತೆ ಬೇರೆ ಏನಾದರೂ ಮಾಡ್ಬೋದಿತ್ತು. ಆದರೆ ನಿಮ್ಮ ಬಾಡಿ ಹೇಳುತ್ತೆ ಇಲ್ಲ ಗುರು ಸಾಕು, ಇವತ್ತಿಗೆ ಸಾಕಷ್ಟಾಯ್ತು, ನಾಳೆ ಮಾಡೋಣ. ಆದರೆ ನಿಮ್ಮ ಮೈಂಡ್ನಲ್ಲಿರುತ್ತೆ ಇಲ್ಲ ಇನ್ನೂ ಕೆಲವು ಬಾಕಿ ಇವೆ, ನೀವು ಇಂಪ್ರೂವ್ ಮಾಡ್ಬೋದಿತ್ತು. ಆದರೆ ನನಗೆ ಈಗಷ್ಟೇ ಗೊತ್ತಾಯ್ತು, ಯುವರಾಜ್ ಸಿಂಗ್ ಹೇಳಿದ್ರು ಏನಂದ್ರೆ ಯಾವಾಗ ಎಲ್ಲ ಪ್ಲೇಯರ್ಸ್ ಮೈದಾನದಲ್ಲಿರ್ತಾರೋ, ಯಾವಾಗ ಟ್ರೈನಿಂಗ್ ಮುಗಿಯುತ್ತೋ ಅವರು ಬಸ್ಸಲ್ಲಿ ಕೂತು ವಾಪಸ್ ಹೋಟೆಲ್ಗೆ ಹೋಗ್ತಾರೆ. ಆದ್ರೆ ಮೊಹಮ್ಮದ್ ಕೈಫ್ ಏನಾದರೂ ಮಾಡ್ತಾನೆ ಇರ್ತಾರೆ ಮೈದಾನದಲ್ಲಿ ಅಂತ. ಇಲ್ಲ, ಕೆಲವೊಮ್ಮೆ ಅದು ಡಿಪೆಂಡ್ ಆಗುತ್ತೆ. ಏನು ನಿಮಗೆ ಫೀಲ್ ಆಗ್ತಿದೆ, ನಿಮಗೆ ಅನಿಸ್ತಿದ್ರೆ ನೀವು ಜಾಸ್ತಿ ಬ್ಯಾಟಿಂಗ್ ಮಾಡಬೇಕು, ನಿಮಗೆ ಅನ್ಸುತ್ತೆ ನೀವು ಇನ್ನೂ ಸ್ವಲ್ಪ ಟ್ರೈನಿಂಗ್ ಮಾಡ್ಬೋದು, ಯಾವುದನ್ನ ನೀವು ಮಾಡ್ತಿಲ್ವೋ ಟೀಮ್ನ ಜೊತೆ, ಅದನ್ನ ಫಾಲೋ ಮಾಡೋ ಪ್ರಯತ್ನ ಮಾಡ್ತೀನಿ. ಆದರೆ ಮತ್ತೆ ಆಮೇಲೆ ಟ್ಯಾಕ್ಸಿನಲ್ಲಿ ಹೋಟೆಲ್ಗೆ ಹೋಗ್ತೀರಾ? ಹೌದು, ಆಗಿದೆ ತುಂಬ ಸಲ. ಆದರೆ ಎಲ್ಲರಿಗೂ ನಿಮಗೆ ಅನ್ಸಲ್ವೋ ನೀವು ಪೂರ್ತಿ ತಯಾರಾಗಿದ್ದೀರಾ ಮ್ಯಾಚ್ಗೋಸ್ಕರ. ಏನು ನಿಮ್ಮ ಪ್ರಿಪ್ರೇಷನ್ ಇರುತ್ತೋ ಅದಕ್ಕೆ ನೀವು ಟೈಮ್ ನೀವು ಕೊಡಬೇಕಾಗುತ್ತೆ ಪ್ರಾಕ್ಟೀಸ್ಗೋಸ್ಕರ. ಆಗ ನಿಮ್ಮ ಮೈಂಡ್ ಖುದ್ದಾಗಿ ಹೇಳುತ್ತೆ ನಾವು ರೆಡಿ ಇದ್ದೀವಿ ಮ್ಯಾಚ್ಗೋಸ್ಕರ, ಮತ್ತೆ ನೀವು ನಿಮ್ಮ ಬೆಸ್ಟ್ ಕೊಡ್ತೀರಾ ಅಲ್ಲಿ. ಸೊ ಅದಕ್ಕೂ ಮುಂಚೆ ಏನು ಪ್ರಿಪ್ರೇಷನ್ ಇರುತ್ತೋ ನಿಮ್ಮ ಪ್ರಾಕ್ಟೀಸ್ನಲ್ಲಿ ಯಾವ ಎಫರ್ಟ್ ಹಾಕ್ತಿರೋ ಅದು ಅವಶ್ಯಕ. ನನಗೋಸ್ಕರ ಇಲ್ಲಿವರೆಗೂ ಯಾವ ರೀತಿ ಇದರಿಂದ ಬೇರೆ ಪ್ಲೇಯರ್ಸ್ಗೆ ಎಂಬರಾಸ್ಮೆಂಟ್ ಆಗಲ್ವಾ? ಯಾರಿಗೆ ಫಿಟ್ನೆಸ್ ಮಾಡೋದಕ್ಕೆ ಇಷ್ಟ ಇರಲ್ವೋ? ನಾನ್ ಕೇಳ್ಪಟ್ಟೆ ಅಂತ ಪ್ಲೇಯರ್ ಕೂಡ ಇದ್ದಾರೆ, ಅವರು ಪೂರ್ತಿ ಮೈದಾನ ಸುತ್ತ ಓಡೋದಕ್ಕೆ ಇಷ್ಟಪಡಲ್ಲ ಅಂತ. ಇಲ್ಲ, ಈಗ ಬಹಳ ವಿಷಯ ತುಂಬಾ ಚೆನ್ನಾಗಿದೆ, ಅಂದ್ರೆ ಇಂಪ್ರೂವ್ ಆಗಿದೆ ಮೊದಲಿಗಿಂತ. ನೀವು ನೋಡಿ ಅವರು ತುಂಬಾ ಅರ್ಥ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ದಾರೆ. ಫಿಟ್ನೆಸ್ ಬಹಳ ಮುಖ್ಯ. ಒಂದ್ ವೇಳೆ ನೀವು ಕಂಪೇರ್ ಮಾಡಿದ್ರೆ ಮತ್ತೆ ಟೀಮ್ನ ಯಾವ 11 ಪ್ಲೇಯರ್ಸ್ ಗ್ರೌಂಡ್ ನಲ್ಲಿ ಆಡ್ತಾರೋ, ನಮ್ಮ ಟೀಮ್ ಮೊದಲೇನಿತ್ತು, ಈಗ ಅವರ ಸ್ಟ್ಯಾಂಡರ್ಡ್ ತುಂಬಾ ಮೇಲೆ ಬಂದಿದೆ ಫಿಟ್ನೆಸ್ ನಲ್ಲಿ. ನೀವು ಫೀಲ್ಡಿಂಗ್ ನೋಡಿ ತುಂಬಾ ಚೆನ್ನಾಗಿದೆ, ಮತ್ತೆ ಅದು ಗೊತ್ತಾಗುತ್ತೆ ಗ್ರೌಂಡ್. ಈ ಮಾತು ನಿಜನಾ? ಏನಂದ್ರೆ ಗ್ರೌಂಡ್ನ 50 ಸುತ್ತು ಹೊಡಿಬೇಕಾಗತ್ತೆ, ಮತ್ತೆ ಗ್ರೆಗ್ ಚೆಪಲ್ ಯಾವಾಗ 50 ಸುತ್ತು ಹೊಡಿಯೋದಕ್ಕೆ ಹೇಳ್ತಾರೋ ಆಗ ಅದನ್ನ ಕಂಪ್ಲೀಟ್ ಮಾಡೋದು ನೀವೊಬ್ರೇ ಅಂತ. 50 ಜಾಸ್ತಿ ಆಯ್ತು. ಆದ್ರೆ ನಮ್ಮ ಹತ್ರ ನಮ್ಮ ಟ್ರೈನರ್ ಇದ್ದಾರೆ, ಅವರು ಟೀಮ್ ಜೊತೆ ಯಾವಾಗಲೂ ಇರ್ತಾರೆ. ಅವ್ರ ಕೆಲಸ ಏನು ಅಂದ್ರೆ ಎಲ್ಲರ ಫಿಟ್ನೆಸ್ ನೋಡ್ಕೊಳ್ಳೋದು ಮತ್ತೆ 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 ಅವ್ರ ಲೆವೆಲ್ ಇಂಪ್ರೂವ್ ಮಾಡಿಸೋದು. ನಾನು ಲಕ್ಕಿ. ಯಾವ ರೀತಿ ನಾನು ಹೇಳಿದ್ನು ಶುರುನಲ್ಲಿ, ನಾನು ಕೆಲಸ ಆಫ್ನಲ್ಲಿ ಏನು ಟೈಮ್ ಸ್ಪೆಂಡ್ ಮಾಡೋದ್ನೋ ಮತ್ತೆ ಸ್ವತಃ ನಾನೇ ನನ್ನನ್ನು ಟ್ರೈನ್ ಮಾಡೋದ್ನೋ ಅದು ತುಂಬ ಉಪಯೋಗ ಆಗ್ತಿದೆ. ಜಾಸ್ತಿ ಹಾರ್ಡ್ ವರ್ಕ್ ಅನಿಸ್ಲಿಲ್ಲ, ಕೇವಲ ನಾನು ಮೇಂಟೈನ್ ಮಾಡಬೇಕಾಯ್ತು ಅಷ್ಟೇ. ಈ ವಿಷಯದಲ್ಲಿ ತುಂಬ ಲಕ್ಕಿ ನಾನು. ಅಂಥ ಪ್ಲೇಯರ್ಗಳು ಯಾರಿದ್ದಾರೆ ಅವರು ಫಿಟ್ನೆಸ್ ಇಂದ ದೂರ ಓಡೋಗುವಂಥವ್ರು? ಒಬ್ಬರೇ ಇದ್ದ ಹೇಳ್ತೀನಿ ನಿಮಗೆ ನಾನು. ಗ್ರೆಗ್ ಚೆಪಲ್ ದೂರ್ ಕೊಡೋರು ಏನಂದ್ರೆ ಸೌರವ್ ಗಂಗೂಲಿ ಪೂರ್ತಿಯಾಗಿ ಫಿಟ್ನೆಸ್ಗೋಸ್ಕರ ಮೈದಾನಕ್ಕೆ ಬರ್ತಿರ್ಲಿಲ್ಲ ಅಂತ. ನನ್ನ ಪ್ರಕಾರ ಅವ್ರಿಗೆ ತುಂಬ ಕಡಿಮೆ ಟೈಮ್ ಆಗಿದೆ. ಈಗ 3-4 ತಿಂಗಳು 6 ತಿಂಗಳಾಗಿದೆ. ಅವ್ರಿಗೆ ಹಾಗೆ ಅನಿಸ್ತಿರ್ಬೋದು. ಆದರೆ ಈ ಏನು ಟ್ರೈನಿಂಗ್ ಪ್ರೋಗ್ರಾಮ್ ಇದೆ ಎಲ್ಲರೂ ಫಾಲೋ ಮಾಡಲೇಬೇಕಾಗತ್ತೆ. ಮತ್ತೆ ನಮ್ಮ ಟ್ರೈನರ್ ಇದರೆಲ್ಲ ಪೂರ್ತಿ ರೆಕಾರ್ಡ್ ಮಾಡ್ತಾರೆ, ಟ್ರ್ಯಾಕ್ ಮಾಡ್ತಾರೆ ಯಾವ ಪ್ಲೇಯರ್ ಹೇಗೆ ಏನು ಮಾಡ್ತಾನೆ ಅಂತ. ಸೊ ನನ್ನ ಪ್ರಕಾರ ಅವ್ರಿಗೆ ಅದರಲ್ಲಿ ಇಷ್ಟೊಂದು ಡೌಟ್ ಅನಿಸ್ಲಿಲ್ಲ. ಅವರು
ಟ್ರೈನಿಂಗ್ ಮಾಡ್ತಿದ್ದಾರಾ ಇಲ್ವಾ ಅಂತ. ಆದರೆ ನೀವು ಮ್ಯಾಚ್ಗೂ ಮುಂಚೆ ಫಿಟ್ನೆಸ್ ಟೆಸ್ಟ್ ಕೊಡಬೇಕಾಗುತ್ತೆ. ಅದು ಎಲ್ಲ ಪ್ಲೇಯರ್ಸ್ಗೂ ಕಂಪಲ್ಸರಿ ಆಗಿರುತ್ತೆ. ನಿಮ್ಗೊಂದು ಸರ್ಟನ್ ಲೆವೆಲ್ ತನಕ ರೀಚ್ ಆಗಬೇಕಾಗುತ್ತೆ. ಅದಕ್ಕೆ ನನ್ನ ಪ್ರಕಾರ ಇದು ಟ್ರೈನರ್ ಕೆಲಸ ಮತ್ತು ಅವ್ರಿಗೆ ಗೊತ್ತು ಅವರು ಏನು ಮಾಡಬೇಕು ಅಂತ. ನಿಮ್ ಬಗ್ಗೆ ಹಾಗಾಗಿ ನಿಮ್ಮ ಜೊತೆ ಇರುವಂತಹ ಪ್ಲೇಯರ್ಗಳು ಏನಿದ್ದಾರೆ ಅವ್ರು ಹೇಳ್ತಾರೆ ಇವನಿಗೆ ಪೂರ್ತಿ ಹುಚ್ಚಿಡ್ದಿದೆ ಈ ಫಿಟ್ನೆಸ್ನ ಬಗ್ಗೆ. ಮೊಹಮ್ಮದ್ ಕೈಫ್ ಯಾವಾಗ ಮಲಗಿರ್ತಾನೋ ನಿದ್ದೆಲೂ ಕೂಡ ಓಡ್ತಿರ್ತಾನೆ. ಇಲ್ಲ ಗೊತ್ತಿಲ್ಲ ಅದು ಯಾರು ಹೇಳಿದ್ ನಿಮಗೆ ಅಂತ. ಅದು ಅಷ್ಟು ದೊಡ್ಡ ವಿಷಯ ಏನೂ ಇಲ್ಲ. ಅದು ಅಷ್ಟೇ ನಿಮಗೆ ರೆಸ್ಟು ಮುಖ್ಯ ಆಗಿರುತ್ತೆ. ಎಷ್ಟು ನೀವು ಟ್ರೈನಿಂಗ್ ಮಾಡ್ತಿರೋ. ಒಂದ್ ವೇಳೆ ನೀವು ಬಾಡಿ ಮತ್ತು ಮೈಂಡ್ಗೆ ರೆಸ್ಟ್ ಕೊಡಲಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಮತ್ತೆ ಟೈರ್ಡ್ ಆಗಿರ್ತೀರಾ. ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಒಂದ್ ವೇಳೆ ನೀವು ಓವರ್ ಟ್ರೈನಿಂಗ್ ಮಾಡ್ತಿದ್ರೆ ಅದು ಕೂಡ ಕೆಟ್ಟದ್ದು, ಮತ್ತೆ ಕಮ್ಮಿ ಟ್ರೈನಿಂಗ್ ಮಾಡ್ತಿದ್ರೆ ಅದು ಕೆಟ್ಟದ್ದು. ನೀವು ಒಂದ್ ವೇಳೆ ಎಂತ ಸ್ಟೇಜಿಗೆ ತರಬೇಕು ನಿಮ್ಮ ಬಾಡಿನ ಮತ್ತು ಮೈಂಡ್ನ ಅಂದ್ರೆ ಬ್ಯಾಲೆನ್ಸ್ ಟ್ರೈನಿಂಗ್ ಮಾಡಬೇಕಾಗುತ್ತೆ ನೀವು. ನಾನು ಅದನ್ನ ಆದ್ರೆ follow ನೀವು ಮಾಡ್ತೀನಿ. ನಿಜವಾದ ವಿಷಯ ನನ್ಗಿನ್ನೂ ಹೇಳಿಲ್ಲ. ಈ ವಿಷಯ ನಿಜನಾ? ನೀವು ಅವಶ್ಯಕತೆಗಿಂತ ಜಾಸ್ತಿ ಟ್ರೈನಿಂಗ್ ಮಾಡ್ತೀರಾ? ಇಲ್ಲ, ಕೆಲವೊಮ್ಮೆ ನಿಮ್ಮ ಮೈಂಡು ಖುದ್ದಾಗೆ ಹೇಳುತ್ತೆ ನಿಮ್ಮ ಅವಶ್ಯಕತೆ ಏನು ಮತ್ತೆ ನಿಮ್ಮ ಅಂದ್ರೆ ಬಾಡಿಯ ಯಾವ ಪಾರ್ಟ್ ವೀಕ್ ಆಗ್ತಿದೆ ಅಂತ ಖುದ್ದಾಗಿ ಅನ್ಸುತ್ತೆ. ಈ ರೀತಿ ಎಷ್ಟು ಸಲ ಆಗಿದೆ ಏನಂದ್ರೆ ಫಿಸಿಯೋ ನಿಮ್ಮನ್ನ ಜಿಮ್ ಇಂದ ಹೊರಗಡೆ ಹಾಕಿರೋದು ತುಂಬಾ ಜಾಸ್ತಿ ಆಯ್ತು ಅಂತ? ಆ, ತುಂಬಾ ಸಲ ಆಗಿದೆ. ಯಾವಾಗ ಅವ್ರಿಗೆ ಅನ್ಸುತ್ತೋ ಪರ್ಫಾರ್ಮ್ ಮಾಡ್ತಿಲ್ಲ ಅಂತ ಅವ್ರಿಗೆ ಅನ್ಸುತ್ತೆ ಇವನು ತನ್ನ ಟೈಮಲ್ಲಿ ಎಲ್ಲಿ ಆಕ್ಚುಲ್ ಆಗಿ ಹಾಕಬೇಕೋ ಅಲ್ಲಿ ಕಡಿಮೆ ಹಾಕ್ತಿದ್ದಾನೆ ಮತ್ತೆ ಜಿಮ್ನಲ್ಲಿ ಜಾಸ್ತಿ ಹಾಕ್ತಿದ್ದಾನೆ ಅಂತ. ಸೊ ಅದರ ಪರ್ಮಿಷನ್ ಸಿಗುತ್ತೆ, ನೀವು ಹೊರಗೆ ಹೋಗಿ ಅಲ್ಲಿ ಜಾಸ್ತಿ ಗಮನ ಕೊಡಿ. ಸೊ ಈ ತರ ಆಗುತ್ತೆ ಕೆಲವೊಮ್ಮೆ. ಆದ್ರೆ ನೀವು ಮೇನ್ಲಿ ಟ್ರೈ ಮಾಡ್ತೀರಾ ಎರಡು ವಿಷಯನ ಸರಿಯಾಗಿಡೋಕೆ. ಏನು ಔಟ್ಡೋರ್ ಪ್ರಾಕ್ಟೀಸ್ ಇರುತ್ತೋ ಮತ್ತೆ ಏನು ಜಿಮ್ಮಿಂಗ್ ಮಾಡ್ತಿರೋ ಅದರಲ್ಲಿ ಬ್ಯಾಲೆನ್ಸ್ ತುಂಬಾ ಮುಖ್ಯ. ಮತ್ತೊಮ್ಮೆ ಪಬ್ಲಿಕ್ ಹತ್ರ ಕೇಳೋಣ, ಜನರು ಯಾರಾದ್ರೂ ಪ್ರಶ್ನೆ ಸರ್ ಕೇಳೋದಕ್ಕೆ ಸರ್ ಇಷ್ಟಪಡ್ತಾರಾ ಅಂತ. ನಾನು ಐ ಆಮ್ ಕಮಿಂಗ್ ಫ್ರಮ್ ಪಾಕಿಸ್ತಾನ್, ಕರಾಚಿ. ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನೀವು ಕರಾಚಿ ಮ್ಯಾಚಲ್ಲಿ ನೀವು ಬ್ಯಾಟಿಂಗಿಗೆ ಬರಲೇ ಇಲ್ಲ, ಅದಕ್ಕೂ ಮುಂಚೆ 0 ಔಟ್ ಆಗಿದ್ರಿ. ಕೋಚ್ ಒಂದ್ ವೇಳೆ ನಿಮ್ಮ ಹತ್ರ ಗಂಗೂಲಿನ ಫಸ್ಟ್ ಟೆಸ್ಟಲ್ಲಿ ಆಡಿಸ್ಬೇಕಾ ಅಥವಾ ನಿಮ್ಮನ್ನ ಆಡಿಸ್ಬೇಕಾ ಅಂತ ಕೇಳಿದ್ರೆ ನೀವೇನು ಹೇಳ್ತೀರಾ? ಅಬ್ವಿಯಸ್ಲಿ ಯಾವ ಪ್ಲೇಯರ್ ಬೇಡ ಅಂತನಲ್ಲ ಆಡೋಕೆ ಸ್ವತಃ ಬಯಸ್ತಾರೆ ಚಾನ್ಸ್ ಸಿಗ್ಲಿ ಅಂತ. ಮತ್ತೆ ಈ ಗೇಮ್ ಹೇಗೆ ಅಂದ್ರೆ ನೀವು ಬಯಸ್ತೀರಾ ಆಡಬೇಕು ಅಂತ ಆದ್ರೆ ಏನು ಆಗುತ್ತೆ, ಡಿಸಿಷನ್ ಟೀಮ್ ಮ್ಯಾನೇಜ್ಮೆಂಟ್ನ ಕೋಚ್ ಕ್ಯಾಪ್ಟನ್ ಡಿಸೈಡ್ ಮಾಡ್ತಾರೆ. ಬೆಸ್ಟ್ ಪ್ಲೇಯರ್ಸ್ ಇದ್ದಾರೆ ಈ ಟೀಮ್ನ ಅಗೇನ್ಸ್ಟ್ ಮತ್ತೆ ಅವ್ರು ಆಡಬೇಕು. ಹಾಗಾಗಿ ನನ್ನ ಪ್ರಕಾರ ಈ ಸೆಲೆಕ್ಷನ್ ಮಾಡೋದು ತುಂಬಾ ಕಷ್ಟದ ಕೆಲಸ, ಎಸ್ಪೆಷಲಿ ಇಂಡಿಯಾದಲ್ಲಿ. ಯಾಕಂದ್ರೆ ಯಾವತ್ತು ಜನ ಅಂದ್ರೆ ನಿಮ್ಮನ್ನ ಹೊಗಳಲ್ಲ. ಒಂದ್ಸಲ ಹೇಳ್ತಾರೆ, ಯಾವಾಗ್ಲೂ ನಿಮ್ ತಪ್ಪು ಹುಡುಕ್ತಾರೆ. ಅರೆ ಈ ಹುಡುಗನ ಸೆಲೆಕ್ಷನ್ ಆಗ್ಲಿಲ್ಲ, ಇವನ್ಗೆ ಅನ್ಯಾಯ ಆಗಿದೆ, ಹೀಗೆ ಹೇಳೋದು ತುಂಬಾ ಸುಲಭ. ಆದ್ರೆ ನನ್ನ ಪ್ರಕಾರ ಅವರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಈಗ, ಸೆಲೆಕ್ಟರ್ಸ್ ಮತ್ತೆ ಕ್ಯಾಪ್ಟನ್ ಕೋಚ್ ಎಲ್ಲ ಸೇರ್ಕೊಂಡು ಯಾವ ಟೀಮ್ ನಮ್ದು ಆಗ್ತಿದೆ ನೀವು ನೋಡಿ, ಮುಂದೆ ಬರೋ 1-2 ವರ್ಷಗಳಲ್ಲಿ ನಿಮಗೆ ತುಂಬಾ ಬೇರೆ ಟೀಮ್ ಅನ್ಸುತ್ತೆ. ಸೊ ನನ್ನ ಪ್ರಕಾರ ಏನೋ ಅವರ ಜಾಬ್ ಇದೆಯೋ ಅದು ಅವ್ರಿಗೆ ಗೊತ್ತು ಏನ್ ಮಾಡ್ತಿದ್ದಾರೆ ಅಂತ. ನಿಮ್ಗೇನು ಹೇಳ್ತಾರೋ ನೀವು ಆಡ್ತಿದ್ರೆ ನೀವು ಆಡ್ತೀರಾ, ನೀವು ಆಸ್ ಅ ಪ್ಲೇಯರ್ ಸಿಂಪಲ್ ಆಡ್ತೀರಾ. ಥಿಯರಿ ಏನ್ ನಡೀತಾ ಇದೆ ಹಿಂದೆ, ಯಾರ ಸೆಲೆಕ್ಷನ್ ಆಗಬೇಕು ಆಗಬಾರ್ದು ಅದನ್ನ ಬಿಟ್ಟು ಬರೀ ನಿಮ್ಮ ಗೇಮ್ ಮೇಲೆ ಗಮನ ಕೊಡಿ. ಒಂದ್ ವೇಳೆ ಅವಕಾಶ ಸಿಕ್ಕರೆ ನೀವು ರೆಡಿ ಇದ್ದೀರೋ ಇಲ್ವೋ, ಅದಕ್ಕೋಸ್ಕರ ನಿಮಗೆ ಯಾವ ಪ್ರಿಪ್ರೇಷನ್ ಬೇಕೋ ಅದರ ತಯಾರಿ ನೀವು ಮಾಡ್ತಾ ಇದ್ದೀರೋ ಇಲ್ವೋ. ಮಿಕ್ಕಿದ್ದು ಸಾಕಷ್ಟು ಸಲ ಈ ರೀತಿ ಆಗಿದೆ. ಏನಂದ್ರೆ ನೀವು ಒಳ್ಳೆ ರನ್ ಮಾಡಿದ್ರಿ, ನೀವು ಒಳ್ಳೆ ಫೀಲ್ಡಿಂಗ್ ಮಾಡಿದ್ರಿ, ನೀವು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರಿ, ಆದ್ರೂ ಕೂಡ ನಿಮ್ಮನ್ನ ಟೀಮಿಂದ ಡ್ರಾಪ್ ಮಾಡ್ಲಾಯ್ತು. ನಿಮ್ಗೆ ಯಾವಾಗಾದ್ರೂ ಅನ್ಸಿದ್ಯಾ ನಿಮ್ಗೆ ಇಂಜಸ್ಟಿಸ್ ಆಗಿದೆ ಅಂತ? ನೀವು ಫೀಲ್ ಮಾಡ್ತೀರಾ ಕೆಲವೊಮ್ಮೆ. ನಿಮ್ಗೆ ಅನ್ಸುತ್ತೆ ಏನಂದ್ರೆ ನಿಮಗೆ ಅವಕಾಶ ಸಿಗಬೇಕು. ನಿಮ್ಮ ಟ್ಯಾಲೆಂಟ್ ಏನಿದೆ, ನಿಮ್ಮ ಎಬಿಲಿಟಿ ಏನಿದೆ ನಿಮ್ಮ ಹತ್ರ, ನೀವು ನಿಮ್ಮ ಫಾರ್ಮ್ ಚೆನ್ನಾಗಿದೆ. ಮೇನ್ ವಿಷಯ ಅಂದ್ರೆ ನೀವು ನಿಮ್ಮ ಫಾರ್ಮ್ ಚೆನ್ನಾಗಿದ್ರೆ ಆಗ ನೀವು ಬಯಸ್ತೀರಾ ನಿಮಗೆ ಮ್ಯಾಚಸ್ ಸತತವಾಗಿ ಸಿಗ್ಲಿ ಅಂತ. ನನಗೆ ನೆನಪಿದೆ, ಆಸ್ಟ್ರೇಲಿಯಾಗೆ ಬಂದಿತ್ತು, ಸಾಕಷ್ಟು ಪ್ಲೇಯರ್ಸ್ಗಳು ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಲ್ಲ. ಆದರೆ ಲಕ್ಕಿಲಿ ನಾನು ಕಮ್ಬ್ಯಾಕ್ ಮಾಡಿದ್ದೆ, 50 ಮಾಡಿದ್ದೆ. ಅದಾದಮೇಲೆ ನನಗೆ ಬಾಂಗ್ಲಾದೇಶ್ ಮ್ಯಾಚಸ್ ಸಿಗಲಿಲ್ಲ ಆಡೋಕ್ಕೆ. ಆದರೆ ಇದು ಫಾರ್ಮ್ ಇರುತ್ತಲ್ಲ ಪ್ಲೇಯರ್ಸ್ದು, ಒಮ್ಮೆ ನೀವು ಚೆನ್ನಾಗಿ ಫೀಲ್ ಮಾಡ್ತಿದ್ದೀರಾ, ಒಳ್ಳೆ ಬೌಲರ್ಸ್ನ ಫೇಸ್ ಮಾಡಿದ್ರಿ ನೀವು, ಆಗ ನಿಮಗೆ ಅನ್ಸುತ್ತೆ ಸತತವಾಗಿ ಮ್ಯಾಚ್ ಆಡಬೇಕು ಅಂತ. ನಿಮ್ಮನ್ನು ಸೆಟಲ್ ಮಾಡ್ಕೊಳ್ಳೋಕ್ಕೆ ಟೀಮ್ನಲ್ಲಿ ನಿಮ್ಮ ಈ ಸ್ಟ್ರೆಂತ್ ಜಾಸ್ತಿ ಮಾಡೋಕೆ, ಏನು ಬ್ಯಾಟಿಂಗ್ ನೀವು ಮಾಡ್ತಿದ್ರೋ, ಏನು ಫೀಲ್ ಮಾಡ್ತಿದ್ರೋ ಆ ಫೀಲ್ನ ಜಾಸ್ತಿ ಮಾಡೋಕೆ, ಕಾನ್ಫಿಡೆನ್ಸ್ ಲೆವೆಲ್ನ ಜಾಸ್ತಿ ಮಾಡೋಕೆ ನಿಮಗೆ ಮ್ಯಾಚಸ್ ಸಿಗಬೇಕು. ಆ ಟೈಮಲ್ಲಿ ಫಾರ್ಮ್ ಚೆನ್ನಾಗಿದ್ದಾಗ ಅದು ಮುಖ್ಯ ಆಗಿರುತ್ತೆ. ಪ್ರತಿ ಪ್ಲೇಯರ್ಗೋಸ್ಕರ ಒಂದು ಫಾರ್ಮ್ ನಡೀತಾ ಇದೆ ಅಂದ್ರೆ ನನ್ನ ಪ್ರಕಾರ ನಿಮಗೆ ಜಾಸ್ತಿ ಮ್ಯಾಚಸ್ ಸಿಗಲಿ. ಯಾರವರು ನಿಮ್ಮನ್ನ ಡ್ರಾಪ್ ಮಾಡಿಸೋರು? ಯಾರು ತೆಗೆದು ಹಾಕ್ತಾರೆ ನಿಮ್ಮನ್ನ? ತಿಳ್ಕೋಬೇಕು ಈ ವಿಷಯನ. ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ಇಂಡಿಯಾ ಯಾವಾಗ್ಲೂ ಫೀಲ್ಡಲ್ಲಿ ವೀಕ್ ಇರುತ್ತೆ. ಬಹುಶಃ ಚೇತನ್ ಚೌಹಾಣ್ ಅವರು ಕೂಡ ಇದನ್ನ ಒಪ್ಕೋತಾರೆ. ನೀವು ಫೀಲ್ಡಿಂಗ್ ಸ್ಕಿಲ್ನ ಇಷ್ಟೊಂದು ಜಾಸ್ತಿ ಡೆವಲಪ್ ಮಾಡಿದೀರಾ. ಏನ್ ಸ್ಫೂರ್ತಿ ಮಾಡ್ತು ನಿಮಗೆ ಇಂಡಿಯಾದಂತಹ ದೇಶದಲ್ಲಿ? ನಿಮ್ಮ ಧ್ವನಿ ಚೆನ್ನಾಗಿದೆ, ನೀವು ಇಲ್ಲಿರ್ಬೇಕಿತ್ತು. ಥ್ಯಾಂಕ್ ಯು. ಇಲ್ಲ, ಫೀಲ್ಡಿಂಗ್ ಈಗೇನು ನಮ್ಮ ಟೀಮ್ ಆಗಿದೆ, ಸಾಕಷ್ಟು ಯಂಗ್ ಹುಡುಗರು ಬರ್ತಿದ್ದಾರೆ ಮತ್ತು ಶುರುವಾಗಿದ್ದು ನಿಮ್ಮಿಂದಾನೆ. ಸ್ವಲ್ಪ ಕಲ್ಚರ್ ಚೇಂಜ್ ಆಗ್ತಿದೆ, ಫೀಲ್ಡಿಂಗ್ದು ಟ್ರೆಂಡ್ ಚೇಂಜ್ ಆಗ್ತಿದೆ. ಒಂದ್ ವೇಳೆ ಜನರು ರಿಯಲೈಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದರೆ ಇದರ ಇಂಪಾರ್ಟೆನ್ಸ್ ಎಷ್ಟಿದೆ ಈ ಗೇಮ್ನಲ್ಲಿ. ಟೆಸ್ಟ್ 1 ಡೇ 2ರಲ್ಲೂ. ಸೊ ನೀವು ನೋಡಿ, ನಾವು ಸ್ವಲ್ಪ ಲೇಟ್ ರಿಯಲೈಸ್ ಮಾಡಿದ್ವಿ. ಬೇರೆ ಟೀಮ್ಗಳು ನೋಡಿ, ಯಾವಾಗ ನಾನು ಚಿಕ್ಕವನಾಗಿದ್ದೆ ಟಿವಿ ನೋಡ್ತಿದ್ದೆ ಆಗ ನನಗೆ ಅನಿಸ್ತಿತ್ತು ಒಂದು ನಮ್ಮ ಟೀಮ್ ಫೀಲ್ಡಿಂಗ್ ಮಾಡೋದು ಮತ್ತೆ ಸೌತ್ ಆಫ್ರಿಕಾದ ಟೀಮ್ ಇಲ್ಲ ಆಸ್ಟ್ರೇಲಿಯಾ ಟೀಮ್ ಫೀಲ್ಡಿಂಗ್ ಮಾಡೋದು, ಅವ್ರ ಜೊತೆ ಕಂಪೇರ್ ಮಾಡಿದ್ರೆ ತುಂಬಾ ವ್ಯತ್ಯಾಸ ಇರೋದು. ಗ್ಯಾಪ್ ತುಂಬ ದೊಡ್ಡದಾಗಿತ್ತು ಮಧ್ಯದಲ್ಲಿ. ಅದು ನನಗೆ ಒಂದು ನನಗೋಸ್ಕರ ಅದು
ಡಿಫ್ರೆಂಟ್, ಒಂದು ರೀತಿ ಬೇರೆ ತರ ಮಾಡೋಕೆ ಒಂದಿತ್ತು. ಅಚೀವ್ ಮಾಡೋಕೆ ಲೈಫ್ನಲ್ಲಿ ಒಂದು ಗೋಲ್, ಸರಿ ಒಳ್ಳೆ ಫೀಲ್ಡರ್ ಆಗಬೇಕು, ಒಂದು ಒಳ್ಳೆ ಟೀಮ್ನಲ್ಲಿ ಅಷ್ಟೊಂದು ಒಳ್ಳೆ ಫೀಲ್ಡರ್ಸ್ ಇರಲಿಲ್ಲ. ನೀವೇನಾದ್ರೂ ಮಾಡಿ ಒಂದು ಹೊಸದಾಗಿ ಏನಾದ್ರೂ ಮಾಡಬೇಕು, ಆದ್ರೆ ಈಗ ಗ್ಯಾಪ್ ತುಂಬಾ ಕಮ್ಮಿ ಆಗಿದೆ. ಈಗ ಎಲ್ಲರೂ ಸ್ಟಾರ್ಟ್ ಮಾಡಿದ್ದಾರೆ ರಿಯಲೈಸ್ ಮಾಡೋಕೆ ಫೀಲ್ಡಿಂಗ್ ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾನಿಲ್ಲಿ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ಮೀಡಿಯಾ ರೋಲ್ ಏನು ಪ್ಲೇ ಮಾಡ್ತಿದ್ಯೋ ಅದು ಸಾಕಷ್ಟು ಮುಖ್ಯ ಆಗಿರುತ್ತೆ. ಒಂದು ಒಳ್ಳೆ ಈ ವಿಷಯನೇ ಹಾಗೆ, ನೀವು ಎಂಜಾಯ್ ಮಾಡಬೇಕಾಗತ್ತೆ. ನೀವು ಒಳ್ಳೆ ಫೀಲ್ಡರ್ ಆಗಬೇಕು ಅಂದರೆ ನಿಮಗೆ ಅನ್ಸುತ್ತೆ ಟೀಮ್ ಇದೆ, ನಮ್ಮ ಟೀಮ್ ಚೆನ್ನಾಗಿ ಫೀಲ್ಡಿಂಗ್ ಮಾಡ್ತಿಲ್ಲ, ಅವ್ರ ಟೀಮ್ ಚೆನ್ನಾಗಿ ಮಾಡ್ತಿದೆ ಅಂತ. ಆದರೆ ಏನು ನೀವು ಬಾಲ್ಯದಲ್ಲಿ ಸ್ಟಾರ್ಟ್ ಮಾಡ್ತಿರೋ, ಅದು ನಿಮಗೆ ಒಂದ್ ವೇಳೆ ಮೀಡಿಯಾ ಸಪೋರ್ಟ್ ಇದ್ರೆ, ಯಾರಾದ್ರೂ ಎನ್ಕರೇಜ್ ಮಾಡ್ತಿದ್ರೆ ಈ ವಿಷಯದಲ್ಲಿ, ಒಂದ್ ವೇಳೆ 100 ರನ್ ಯಾರಾದ್ರೂ ಮಾಡಿದ್ರೆ ಮತ್ತೆ 5 ವಿಕೆಟ್ ತಗೊಂಡ್ರೆ ಅವ್ರದ್ದು ನೆಕ್ಸ್ಟ್ ಹೈಲೈಟ್ ಬರುತ್ತೆ ಪೇಪರ್ನಲ್ಲಿ, ಯಾರು ಇವನು 100 ಮಾಡ್ದ 5 ವಿಕೆಟ್ ತಗೊಂಡ ಅಂತ. ಯಾರಾದ್ರೂ ಒಳ್ಳೆ ಕ್ಯಾಚ್ ಹಿಡಿದ್ರೆ ಅಥವಾ ಸ್ಟಾಪ್ ಮಾಡಿದ್ರೆ ಅಥವಾ ಪಾರ್ಟ್ನರ್ಶಿಪ್ ಬ್ರೇಕ್ ಮಾಡಿದ್ರೆ ಹೊಸ ಪ್ಲೇಯರ್ಸ್ ಬರ್ತಾರೆ, ಮತ್ತೆ 2-3 ವಿಕೆಟ್ಗಳು ಬೇಗ ಬೀಳುತ್ತವೆ, ಗೇಮ್ ಚೇಂಜ್ ಆಗುತ್ತೆ ಅಲ್ಲಿಂದ. ಆಗದೇನು ಸಣ್ಣ ವಿಷಯ ಅಲ್ಲ. ಏನು ನನ್ನ ಪ್ರಕಾರ ಸ್ವಲ್ಪ ಲ್ಯಾಕ್ ಇದೆ ಇಂಡಿಯಾದಲ್ಲಿ, ಜನರು ಅರ್ಥ ಮಾಡ್ಕೊಳ್ಳಲ್ಲ ಆ ಪಾಯಿಂಟ್ನ. ಹಾಗಾಗಿ ನೀವು ರೇಸ್ ಮಾಡಲ್ಲ ಅಂದ್ರೆ ಜನರು ಯಾವಾಗ ಓದಲ್ವೋ, ಯಾರು ಹುಡುಗರು ಇರ್ತಾರೋ ಬಾಲ್ಯದಲ್ಲಿ ಅವ್ರಿಗೆ ಹುಚ್ಚು ಕೂಡ ಇರಲ್ಲ, ಹೇಳ್ತಾರೆ ನಮಗೆ ಬೆನಿಫಿಟ್ ಆಗುತ್ತೆ ಸ್ಕೋರ್ ಮಾಡೋದ್ರಿಂದ ಮತ್ತೆ ವಿಕೆಟ್ ತಗೊಳ್ಳೋದ್ರಿಂದ, ಫೀಲ್ಡಿಂಗ್ ಇಂದ ಯಾವ ಲಾಭನೂ ಇಲ್ಲ ಅಂತ. ಆ ಕಲ್ಚರ್ ಈಗ ಚೇಂಜ್ ಆಗ್ತಿದೆ, ಜನರು ರಿಯಲೈಸ್ ಆಗ್ತಿದ್ದಾರೆ ಏನಂದ್ರೆ ಲಾಭ ಇದೆ ಟೀಮ್ಗೆ, ಮತ್ತೆ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ ಜನರು. ಹಾಗಾಗಿ ನನ್ನ ಪ್ರಕಾರ ತುಂಬಾ ವ್ಯತ್ಯಾಸ ಆಗ್ತಿದೆ ಇದು. ಸಾಕಷ್ಟು ಪ್ರಶ್ನೆಗಳು ಇನ್ನೂ ಇವೆ. ನಾವು ಇನ್ನೊಂದು ಬ್ರೇಕ್ ತಗೊಳ್ಳೋಣ. ಮತ್ತೆ ಬ್ರೇಕ್ ಮುಗಿಸ್ಕೊಂಡು ಬಂದ್ಮೇಲೆ ಮೊಹಮ್ಮದ್ ಕೈಫ್ ಮೇಲೆ ಜನತಾ ಮೊಕದ್ದಮೆಯ ಇನ್ನೊಂದು ಸುತ್ತು. ಆಪ್ಕೆ ಅದಾಲತ್ನಲ್ಲಿ ಇವತ್ತು ಜನರ ಪರವಾಗಿ ಮೊಕದ್ದಮೆ ನಡೆಸ್ತಾ ಇದ್ದೀವಿ ಮೊಹಮ್ಮದ್ ಕೈಫ್ ಮೇಲೆ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ ಮೊಹಮ್ಮದ್ ಕೈಫ್ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಕ್ರಿಕೆಟ್ ಸ್ಟಾರ್ ಮೊಹಮ್ಮದ್ ಕೈಫ್ ಮೇಲೆ ಇರುವ ಆರೋಪ, ಇವರು ಆರೋಗ್ಯಂಟ್ ಆಗಿದ್ದಾರೆ. ಕೈಫ್, ಮನೆಯವರು ನಿಮ್ಮ ಹೆಸರನ್ನ ಪ್ರೀತಿಯಿಂದ ಹನಿ ಅಂತ ಇಟ್ಟಿದ್ದಾರೆ. ಮನೆಯಲ್ಲಿ ಹನಿ ಅಂತ ಕರೀತಾರ? ಹನಿ ಅದರ ಅರ್ಥ ಸಿಹಿಯಾಗಿರ್ಬೇಕು ಅಂತ. ಆದ್ರೆ ನಾನ್ ಕೇಳ್ಪಟ್ಟೆ ಕೈಫ್ ಯಾವತ್ತೂ ಯಾರ ಜೊತೆನೂ ಸಿಹಿಯಾಗಿ ಮಾತಾಡಲ್ಲ ಅಂತ. ನಿಮಗೆ ಅನಿಸ್ತಾ ಇಲ್ಲಿವರೆಗೆ? ಎಷ್ಟೊತ್ತಿಂದ ಕೂತಿದ್ದೀನಿ ನಿಮ್ಮ ಜೊತೆಗೆ, ನಿಮಗೆ ಅನಿಸ್ತಾ ಇಲ್ಲಿವರೆಗೆ? ನಾನೊಂದು ಉದಾಹರಣೆ ಹೇಳ್ತೀನಿ. ಒಂದು ಶೂ ಕಂಪನಿ ನಿಮ್ಮನ್ನ ಬ್ರ್ಯಾಂಡ್ ಅಂಬಾಸಡರ್ ಮಾಡಿತ್ತು, ಮತ್ತೆ ನಿಮ್ಮನ್ನ ಹಿಮಾಯತ್ ನಗರಕ್ಕೆ ಕರೆಸಿದ್ರು. ಸಾಕಷ್ಟು ಜನರು ಅಲ್ಲಿ ಸೇರಿದ್ರು, ಮತ್ತೆ ಕಂಪನಿಯ ಎಲ್ರೂ ಇಷ್ಟಪಡ್ತಿದ್ರು ಕನಿಷ್ಠ ಪಕ್ಷ ಒಂದು ಸಲ ಆದ್ರೂ ನಗಲಿ ಕೈಫ್ ಅಂತ. ಇಲ್ಲ, ಅದು ನನಗೆ ನೆನಪಿಲ್ಲ ಎಲ್ಲಿನ ವಿಷಯ ಅಂತ. ತುಂಬ ವರ್ಷಗಳ ಹಿಂದಿನ ವಿಷಯ ಇರಬೇಕು ಬಹುಶಃ. ಯಾಕಂದ್ರೆ ನೀವು ಸಾಕಷ್ಟು ಇನ್ಫಾರ್ಮೇಶನ್ ತಗೊಂಬಂದಿದ್ದೀರಾ ಅಂದಮೇಲೆ ಸರಿಯಾಗಿರುತ್ತೆ ವಿಷಯ. ಆದರೆ ಕೆಲವೊಮ್ಮೆ ಮಿಸ್ಕಮ್ಯುನಿಕೇಶನ್ ಆಗುತ್ತೆ. ಏನಂದ್ರೆ ನೀವು ಆ್ಯಕ್ಚುಲಿ ಮಾಡಬೇಕಾಗಿರೋದನ್ನು ನೀವು ಹೋಗ್ತೀರಾ ಅನ್ಕೋತೀರಾ ಅರ್ಧ ಗಂಟೆಲಿ ವಾಪಸ್ ಬರಬೇಕು ಅಂತ, ಆದರೆ ಆಗಲ್ಲ. ಯಾಕಂದ್ರೆ ಅಲ್ಲಿ ಇನ್ನು ವ್ಯಕ್ತಿಗಳು ವೇಟ್ ಮಾಡ್ತಾ ಇರ್ತಾರೆ. ಬಹುಶಃ ಆ ಥರದ ಇನ್ಸಿಡೆಂಟ್ ಆಗಿತ್ತು. ಏನಂದ್ರೆ ನನಗೆ ಹೇಳಿದ್ರು, ನಾನು ಹೇಳಿದೆ ನಾನು ಹೋಗಬೇಕು, ನನಗೆ ಟೀಮ್ನ ಮೀಟಿಂಗ್ ಇದೆ ಅಂತ. ಅದಕ್ಕೆ ನಾನು ಅಷ್ಟೊಂದು ಇಂಟ್ರಾಕ್ಟ್ ಮಾಡೋಕ್ಕಾಗಲಿಲ್ಲ. ಮತ್ತೆ ಆಬ್ವಿಯಸ್ಲಿ ಇಂಡಿವಿಜುವಲ್ ವ್ಯಕ್ತಿಗಳು ಇಷ್ಟಪಡ್ತಾರೆ ಏನಂದ್ರೆ ಇಂಟರ್ವ್ಯೂ ಮಾಡಲಿ ಅಂತ. ಕೆಲವೊಮ್ಮೆ ತುಂಬ ಕಷ್ಟ ಆಗುತ್ತೆ. ಏನಂದ್ರೆ ನಿಮಗೆ ಏನು ಕೆಲಸ ಇರುತ್ತೋ ಅದು ಒಂದ್ ಕಡೆಯಿಂದ ತುಂಬಾ ಅಡ್ಮಿರೇಷನ್ ಸಿಗುತ್ತೆ, ಜನರು ಹೊಗಳ್ತಾರೆ, ಚಪ್ಪಾಳೆ ಹೊಡಿತಾರೆ. ಆದ್ರೆ ಕೆಲವೊಮ್ಮೆ ಹೀಗೂ ಆಗುತ್ತೆ, ಏನಂದ್ರೆ ಯಾವಾಗ ರನ್ ಮಾಡಲ್ವೋ ಆಗ ಜನ ಕೋಪ ಕೂಡ ಮಾಡ್ಕೊಳ್ತಾರೆ. ಇದು ಲೈಫ್ ಹೀಗೆ ನಡೆಯುತ್ತೆ. ಏನಂದ್ರೆ ನೀವು ಅಕ್ಸೆಪ್ಟ್ ಮಾಡಬೇಕು. ಎಕ್ಸ್ಪೆಷಲಿ ಆಸ್ ಎ ಪ್ರೊಫೆಷನಲ್ ಸ್ಪೋರ್ಟ್ಸ್ ಮ್ಯಾನ್ ಒಂದು ಪ್ಯಾಕೇಜ್ ತರ ಜೊತೆಲಿ ಬರುತ್ತೆ. ಏನಂದ್ರೆ ಸಿಟ್ಟು ಬರುತ್ತಾ ನಿಮ್ಗೆ? ಅಲಹಾಬಾದ್ನಲ್ಲಿ ಜನರು ನಿಮ್ಮ ಮನೆ ಮೇಲೇನೆ ದಾಳಿ ಮಾಡಿದ್ರು. ಇಲ್ಲ, ಅದು ಸ್ವಲ್ಪ ಜಾಸ್ತಿನೇ ಆಯ್ತು ನನ್ನ ಪ್ರಕಾರ. ಅದಂತೂ ಪ್ಲೇಯರ್ಸ್ ಒಂದ್ ವೇಳೆ ನೀವು ಗೇಮ್ ಇದು ಒಂದ್ ವೇಳೆ ನೀವು ಅನ್ಕೊಂಡ್ರೆ ಏನಂದ್ರೆ ಪ್ರತಿ ಟೈಮ್ ನೀವು ಸಕ್ಸೀಡ್ ಆಗ್ತೀರಾ ಅಂತ, ಮತ್ತೆ ಪ್ರತಿ ಟೈಮ್ ಮ್ಯಾಚ್ ಗೆಲ್ಬೇಕು ಅಂತ, ಹಾಗಾಗೋದು ತುಂಬಾ ಕಷ್ಟ. ನೀವು ಎಷ್ಟೇ ಒಳ್ಳೆ ಟೀಮ್ ಮಾಡಿದ್ರು, ಇನ್ಫ್ಯಾಕ್ಟ್ ಆಸ್ಟ್ರೇಲಿಯಾ ಟೀಮ್ ನೋಡಿ, ಅದು ತುಂಬಾ ದೊಡ್ಡ ಟೀಮ್, ಆದ್ರೆ ಅವ್ರು ಕೂಡ ಒಂದೆರಡು ಮ್ಯಾಚಲ್ಲಿ ಸೋತ್ ಹೋಗ್ತಾರೆ. ಹಾಗಾಗಿ ಆ ಟೈಮ್ನಲ್ಲಿ ನಮ್ಮ ಟೈಮ್ ತುಂಬಾ ಕೆಟ್ಟದಾಗ ನಡೀತಿತ್ತು. ನಾವು ಕಂಬ್ಯಾಕ್ ಮಾಡಿದ್ವಿ ವರ್ಲ್ಡ್ ಕಪ್ ನೋಡಿ. ನಾವು ಮ್ಯಾಚ್ ಶುರುನಲ್ಲಿ ಒಂದೆರಡು ಸೋತ್ವಿ, ಆದ್ರೆ ಅದಾದ್ಮೇಲೆ ನಾವು ಫೈನಲ್ ವರ್ಗೂ ತಲುಪಿದ್ವಿ. ಅದಕ್ಕೆ ತುಂಬಾ ಹುಡುಗರು ತುಂಬಾ ಪರಿಶ್ರಮ ಹಾಕಿದ್ರು ವಾಪಸ್. ಅಂದ್ರೆ ಸಿಟ್ಟು ಬರುತ್ತಾ ಯಾವಾಗಲಾದ್ರೂ ಈ ತರದ ಘೋಷಣೆಗಳು ಕೂಗ್ದಾಗ? ಬೇಜಾರಾಗತ್ತೆ. ಬೇಜಾರು ಸಿಟ್ಟು ಮಾಡ್ಕೊಂಡೆ ಏನ್ ಮಾಡ್ತೀರಾ ನೀವು? ಸಿಟ್ಟು ಮಾಡ್ಕೊಂಡು ಏನಾದ್ರು ನೀವು ಯಾರು ಹೊಡೆದ್ರು ಅವ್ರನ್ನ ಹಿಡಕ್ ಹೋಗ್ತೀರಾ ನೀವು? ಅಂದ್ರೆ ಇಷ್ಟೊಂದು ಶ್ರಮ ಹಾಕಿದಿರಾ, ನೀವು ಅನ್ಕೋತೀರಾ ನೀವು ಇಂಡಿಯಾಗೋಸ್ಕರ ಒಳ್ಳೇದ್ ಮಾಡ್ಬೇಕು ಮತ್ತೆ ಟೀಮ್ ಗೆಲ್ಬೇಕು ಅಂತ. ಒಂದ್ ವೇಳೆ ನಿಮ್ಮ ಎಫರ್ಟ್ ಅಪ್ರಿಶಿಯೇಟ್ ಮಾಡಿಲ್ಲ ಅಂದ್ರೆ ಆಗ ಬೇಜಾರಾಗುತ್ತೆ. ಏನಂದ್ರೆ ನಿಮ್ಮ ಟೀಮ್ನ ಒಬ್ಬ ಪ್ಲೇಯರ್ ನನಗೆ ಹೇಳಿದ್ರು, ಏನಂದ್ರೆ ಕೈಫ್ಗೆ ಯಾವಾಗ ಹೆಚ್ಚು ಸಿಟ್ಟು ಬರುತ್ತೆ ಅಂದ್ರೆ ಹುಡುಗಿರು ಕೈಫ್ ಭಾಯ್ ಅಂತ ಕರ್ತಾರೆ. ಆ ಥರ ತುಂಬ ಕಮ್ಮಿ ಆಗಿದೆ ಆ್ಯಕ್ಚುಲಿ. ಇಲ್ಲ, ಸಿಟ್ಟು ಬರೋ ಮಾತೇನಿಲ್ಲ. ಆದರೆ ನನಗೆ ಆ ಥರ ಇನ್ಸಿಡೆಂಟ್ ಆಗಿಲ್ಲ. ನಾನು ಲಕ್ಕಿ ಇದ್ದೀನಿ. ಏನಂದರೆ ಆ ಥರ ಆಗಿಲ್ಲ ಹೆಚ್ಚಾಗಿ, ಹಾಗಾಗಿ ಶೇರ್ ಮಾಡೋಕ್ಕಾಗಲ್ಲ ನಿಮ್ಮ ಜೊತೆ. ಟೀಮ್ನ ಬೇರೆ ಯಾವುದಾದ್ರೂ ಪ್ಲೇಯರ್ ಜೊತೆಗೆ ಹೀಗಾಗತ್ತಾ? ಇಲ್ಲ, ಯಾರು ಇಷ್ಟಪಡಲ್ಲ ಆಬ್ವಿಯಸ್ಲಿ. ನೀವು ಲೇಡಿ ಇನ್ ದ ವೈಟ್? ಹೌದು. ಕೈಫ್ ಭಾಯ್, ಹಾಗೆ ನಾನು ಅನ್ಮ್ಯಾರಿಡ್ ಕೂಡ. ಈಗ ಆಪ್ಷನ್ಸ್ ಓಪನ್ ಇದೆ. ಜಿ ಹಾಗೆ ಐ ಆಮ್ ಅನ್ಮ್ಯಾರಿಡ್. ಈಗಲೂ ಆಪ್ಷನ್ಸ್ ಇದೆ ನೋಡಿ.
ಕೆಫ್ ಬಾಯ್ ಸಚಿನ್ ಅವ್ರು ಒಂದ್ ವೇಳೆ ತುಂಬಾ ದೀರ್ಘಕಾಲದವರೆಗೆ ಚೆನ್ನಾಗಿ ಆಡ್ತಿಲ್ಲ ಅಂದ್ರೆ ಅವ್ರ ಮೇಲೆ ಇಷ್ಟೊಂದು ಹೈಲೈಟ್ ಮಾಡಲ್ಲ ಮೀಡಿಯಾದವರು. ನೀವ್ ಒಂದ್ ಮ್ಯಾಚ್ ಚೆನ್ನಾಗಿ ಆಡಿಲ್ಲ ಅಂದ್ರೆ ಮೀಡಿಯಾ ಇಷ್ಟೊಂದು ಹಾರಾಡುತ್ತೆ. ಯಾಕಾತರ? ನಿಮ್ಮೇಲ್ ಮೀಡಿಯಾಗ್ ಯಾಕೆ ಇಷ್ಟೊಂದು ಪ್ರೀತಿ? ಇಲ್ಲ, ಆಬ್ವಿಯಸ್ಲಿ ಸಚಿನ್ ಯಾವ ರೀತಿ ಅವರ ರೆಕಾರ್ಡ್ ಇದೆಯೋ ಹಾಗೆ ಅವರಂಥ ಪ್ಲೇಯರ್ ಸಿಗೋದು ತುಂಬ ಕಷ್ಟ. ಈಗಂತೂ 16-17ನೇ ವಯಸ್ಸಿಂದ ಕ್ರಿಕೆಟ್ ಆಡ್ತಿದ್ದಾರೆ, ಮತ್ತೆ ಇಷ್ಟೊಂದು ರೆಕಾರ್ಡ್ ನನಗೆ. ನಿಮ್ಮಂತ ಪ್ಲೇಯರ್ ಸಿಗೋದು ಕಷ್ಟನೇ ಕೆಫ್ ಬಾಯ್. ಬಹುಶಃ ಜನರ ನಂಬಿಕೆ ಆ ಥರ ಇಲ್ಲ. ಅವ್ರಿಗೆ ಅನ್ಸುತ್ತೆ ಏನಂದರೆ, ಈಗ ಒಳ್ಳೆ ವಿಷಯ ಏನಂದರೆ, ನಿಮಗೆ ನಿಮ್ಮ ಬಗ್ಗೆ ಯಾವಾಗ ಮಾತಾಡ್ತಾರೋ ಅಥವಾ ಯಾರಾದರೂ ಬರೀತಾರೋ ಅವಾಗ ಅನ್ಸುತ್ತೆ ಹೌದು, ನಾನು ಯಾವತ್ತೂ ಅಷ್ಟೊಂದು ಗಮನ ಕೊಟ್ಟೇ ಇಲ್ಲ ಜನ ಏನು ಹೇಳ್ತಿದ್ದಾರೆ ಏನು ಬರೀತಿದ್ದಾರೆ ಅಂತ. ಆಗ ನೀವು ನಿಮ್ಮ ಗೇಮ್ ಬಗ್ಗೆ ಫೋಕಸ್ ಮಾಡೋಕ್ಕಾಗಲ್ಲ ಯಾವತ್ತು. ನೀವ್ ತುಂಬಾ ಚೆನ್ನಾಗಿ ಆಡಿ ಮೀಡಿಯಾದವರು ಮತ್ತೆ ನಮ್ಮೆಲ್ರೂ ಬಾಯ್ ಯಾಕೆ ಮುಚ್ಚಲ್ಲ ನಿಮ್ ಬಗ್ಗೆ ಇಷ್ಟೊಂದು ಮಾತಾಡೋರ್ ವಿರುದ್ಧ? ನೀವು ಎಷ್ಟ್ ಚೆನ್ನಾಗಿ ಆಡಿ ಅಂದ್ರೆ ನಾವೆಲ್ಲ ಆಗ ಬರೀ ನಿಮ್ ಆಟನ ಹೊಗಳ್ಬೇಕು ಅಷ್ಟೇ. ಕೈಫ್, ನಾವು ಜನರ ಕಡೆಯಿಂದ ಸಾಕಷ್ಟು ಆರೋಪಗಳನ್ನ ಮಾಡಿದ್ವಿ, ಎಷ್ಟೊಂದು ಪ್ರಶ್ನೆಗಳನ್ನ ಕೇಳಿದ್ವಿ. ನಾವೊಂದು ಬ್ರೇಕ್ ತಗೊಳ್ಳೋಣ, ಮತ್ತೆ ಬ್ರೇಕ್ನ ಮುಗಿಸ್ಕೊಂಡು ಬಂದ ನಂತರ ಕೇಳೋಣ ಫಾರ್ಮರ್ ಟೆಸ್ಟ್ ಕ್ರಿಕೆಟರ್ ಚೇತನ್ ಚೌಹಾಣ್ ಅವರ ತೀರ್ಪನ್ನ ಮೊಹಮ್ಮದ್ ಕೈಫ್ ಅವರ ಮೊಕದ್ದಮೆ ಮೇಲೆ. ಆಪ್ಗೆ ಅದಾಲತ್ನಲ್ಲಿ ಇವತ್ತು ನಾವು ಜನರ ಪರವಾಗಿ ಮೊಕದ್ದಮೆ ನಡೆಸಿದ್ವಿ, ಆರೋಪಗಳನ್ನ ಮಾಡಿದ್ವಿ, ಪ್ರಶ್ನೆಗಳನ್ನ ಕೇಳಿದ್ವಿ ಇಂಡಿಯನ್ ಟೀಮ್ನ ಕ್ರಿಕೆಟ್ ಸ್ಟಾರ್ ಮೊಹಮ್ಮದ್ ಕೈಫ್ ಅವರಿಗೆ. ಮೊಹಮ್ಮದ್ ಕೈಫ್ ಅವರಿಂದ ನಾವು ಸ್ಪಷ್ಟನೆ ಕೇಳಿದ್ವಿ, ಅವರ ಚಮಚಾಗಿರಿಯ ಅಭ್ಯಾಸದ ಬಗ್ಗೆ ಮೊಹಮ್ಮದ್ ಕೈಫ್ ಅವರನ್ನ ನಾವು ಕೇಳಿದ್ವಿ, ಅವರ ತುಂಟಾಟದ ಬಗ್ಗೆ ಕೂಡ. ಮೊಹಮ್ಮದ್ ಕೈಫ್ ಅವರನ್ನ ನಾವು ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದ್ವಿ. ಈಗ ಸಮಯ ಆಗಿದೆ ಇವತ್ತಿನ ವಿಚಾರಣೆ ಮೇಲೆ. ಇವತ್ತಿನ ಜಡ್ಜ್ ಫಾರ್ಮರ್ ಟೆಸ್ಟ್ ಕ್ರಿಕೆಟರ್ ಚೇತನ್ ಚೌಹಾಣ್ ಅವರ ತೀರ್ಪಿಗೆ. ಮೊಹಮ್ಮದ್ ಕೈಫ್, ನೀವು ನಿಮ್ಮ ಸಮರ್ಥನೆನ ತುಂಬ ಚೆನ್ನಾಗಿ ಮಾಡ್ಕೊಂಡ್ರಿ ಮತ್ತು ಉತ್ತರಗಳನ್ನ ತುಂಬ ಉತ್ತಮವಾಗಿ ಕೊಟ್ರಿ. ನೀವು ದೇಶಕ್ಕೋಸ್ಕರ ಅತ್ಯುತ್ತಮ ಇನ್ನಿಂಗ್ಸ್ಗಳನ್ನ ಆಡಿದ್ದೀರಾ. ಆಟದ ಪ್ರೇಮಿಗಳು ಮತ್ತು ದೇಶ ನಿಮ್ಮ ಮೇಲೆ ತುಂಬ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನನ್ನದು ಒಂದೇ ಸಲಹೆ ಇರೋದು, ನಿಮ್ಮ ಬ್ಯಾಟಿಂಗ್ನಲ್ಲಿ ಕನ್ಸಿಸ್ಟೆನ್ಸಿ ತಗೊಂಡು ಬನ್ನಿ. ಅದರಿಂದ ಭಾರತೀಯ ಟೀಮಲ್ಲಿ ನಿಮ್ಮ ಸ್ಥಾನ ಕಾಯಂ ಆಗಲಿ. ಇದೇ ನಿರೀಕ್ಷೆ ಮತ್ತೆ ನಂಬಿಕೆಯೊಂದಿಗೆ ಮೊಹಮ್ಮದ್ ಕೈಫ್ ಅವರು ತಮ್ಮ ಬ್ಯಾಟಿಂದ ಜನರ ಮನಸ್ಸನ್ನ ಗೆಲ್ತಾನೆ ಇರ್ಲಿ, ಇಂಡಿಯನ್ ಟೀಮ್ನ ಗೆಲ್ಲಿಸ್ತಾನೆ ಇರ್ಲಿ ಮತ್ತು ದೇಶದ ಹೆಸರನ್ನ ಬೆಳಗಿಸ್ತಾನೆ ಇರ್ಲಿ ಅಂತ ಹೇಳ್ತಾ ಇವತ್ತಿನ ಮೊಕದ್ದಮೆ ಇಲ್ಲಿಗೆ ಮುಗಿಸೋಣ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ಒಬ್ಬ ಹೊಸ ವ್ಯಕ್ತಿಯ ಜೊತೆ ಆಪ್ಗೆ ಅದಾಲತ್ನಲ್ಲಿ. ಅಲ್ಲಿವರೆಗೆ ನಮಸ್ಕಾರ.